ಎಸ್. ಹೊಸದಾಗಿ ಜಾಯಿನ್ ಆದವ್ರಿಗೂ ಕೂಡ ವೆಲ್ಕಮ್ ಟು ಅವರ್ ಗರ್ಭ ಸಂಸ್ಕಾರ ಸೆಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಪ್ರೆಗ್ನೆನ್ಸಿ. ಮತ್ತೆ ನೀವು ಅಕಸ್ಮಾತ್ ಪ್ರೆಗ್ನೆನ್ಸಿಗೆ ಅಂದ್ರೆ ನಿಮ್ಮ ಮಗುಗೆ ವೆಲ್ಕಮ್ ಮಾಡಿಲ್ಲ ಅಂತಂದ್ರೆ ಇವತ್ತಿನ ದಿನ ನಾನೊಂದು ಟಾಸ್ಕ್ ಕೊಡ್ತೀನಿ ಹೊಸಬ್ರಿಗೆಲ್ಲಾನು. ನಿಮ್ಮ ಮಗುನ ನೀವು ವೆಲ್ಕಮ್ ಮಾಡಬೇಕು. ಹೇಗೆ ವೆಲ್ಕಮ್ ಮಾಡೋದು ಅಂದ್ರೆ ಒಂದು ವೆಲ್ಕಮ್ ಲೆಟರೇ ಬರೀತಾ ಹೋಗಿ ನಿಮ್ಮ ಮಗುಗೆ, ಆಯ್ತಾ? ಸೊ ನಾನು ನೀನು ನನ್ನ ಲೈಫಿಗೆ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ತರ ಒಂದು ಪೂರ್ತಿ ಲೆಟರ್ ಬರೀರಿ. ನಿಮ್ಗೆ ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಹೇಳ್ತಾ ಹೋಗಿ. ನೀನ್ ಬಂದಿರೋದ್ ನಂಗೆ ಎಷ್ಟು ಖುಷಿ ಇದೆ, ಎಷ್ಟು ಕನ್ಫರ್ಮೇಶನ್ ಆದಾಗ ಎಷ್ಟು ಖುಷಿ ಆಯ್ತು ಎಲ್ಲಾನು ಬರೀತಾ ಹೋಗಿ. ಇದು ಹೊಸಬ್ರು ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಎಲ್ಲರಿಗೂ ಟಾಸ್ಕ್ ಇದು, ಆಯ್ತಾ? ಸೊ ನನ್ನ 5 ಡೇ ಸೆಷನ್ಗೆ ಜಾಯ್ನ್ ಆಗಿದ್ದೀರಾ ಅವ್ರು ಕೂಡ ಇಲ್ಲಿದ್ದೀರಾ, ಅವ್ರಿಗೆ ಹೇಳಿದ್ದು, ಆಯ್ತಾ? ಸೊ ಮೇ ಬಿ ಇಂದಿರಾ ಅವರು, ಓಕೆ, ನಂಗೆ ರೆಕಗ್ನೈಸ್ ಮಾಡಕ್ ಆಗ್ತಿಲ್ಲ, ರಾಜೇಶ್ವರಿ ಅವರು. ಸೊ ಶಿಲ್ಪಾ, ಶ್ರುತಿ, ಐ ಡೋಂಟ್ ನೋ, ಅವರು ಲಾಸ್ಟ್ ಬ್ಯಾಚ್ ಅಲ್ಲಿ ಕೂಡ ಇದ್ದಾರೆ. ಓಕೆ, ಸೊ ಇವತ್ತು ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ವಿಲ್ ಸ್ಟಾರ್ಟ್ ವಿತ್ ಓಂ ಚಾಂಟಿಂಗ್, ಆಯ್ತಾ? ಓಂ ಮಂತ್ರವನ್ನ ಪಠಣೆ ಮಾಡೋಣ, ಆಮೇಲೆ ಮಂತ್ರ ಚಾಂಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ವಿಜುವಲೈಸೇಷನ್ ಮೆಡಿಟೇಷನ್ ಮಾಡಿ ಕೆಲವೊಂದು ಟಾಪಿಕ್ಸ್ ನ ಕವರ್ ಮಾಡೋಣ, ಆಯ್ತಾ? ಓಕೆ. ಮತ್ತೆ 5 ಡೇ ಬ್ಯಾಚ್ ಅಲ್ಲಿ ಇದ್ದವ್ರಿಗೆ ನಾನು ನಾಳೆ ನಿಮ್ಗೆ ಹೇಳ್ತೀನಿ ಯಾವಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾಳೆ ಇಲ್ಲ ಗುರುವಾರ ಐ ಅನ್ಇನ್ಸ್ಟಾಲ್ ಆಲ್ ದ ಡೌಟ್ಸ್, ಫಿಯರ್ಸ್, ಆಂಗ್ಸೈಟಿ, ಡಿಪ್ರೆಷನ್ ಏನೇನಿದ್ರು ನೆಗೆಟಿವಿಟಿನೆಲ್ಲ ಅನ್ಇನ್ಸ್ಟಾಲ್ ಮಾಡಿ ನಿಮಗೆ ಒಂದು ಹೊಸ ಐಡೆಂಟಿಟಿನ ಇನ್ಸ್ಟಾಲ್ ಮಾಡುವಂತಹ ಕೆಲಸ, ಆಯ್ತಾ? ಅದನ್ನ ನಾನು ಗುರುವಾರದ ಕ್ಲಾಸಲ್ಲಿ ಮಾಡ್ತೀನಿ. ಅಂಡ್ ಅಲ್ಲಿ ತನಕ ನಿಮ್ಗೆ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ನಾಳೆ ನಿಮ್ಗೆ ಯೋಗ ಕ್ಲಾಸ್ ಇರುತ್ತೆ. ಯೋಗ ಟ್ರಯಲ್ ಸೆಷನ್ ನೀವು ಅಟೆಂಡ್ ಮಾಡಬಹುದು. ಇದೇ ಟೈಮಿಂಗ್ ಅಲ್ಲಿ ಇರುತ್ತೆ, 12 ಗಂಟೆಯಿಂದ 1 ಗಂಟೆ ತನಕ, ಆಯ್ತಾ? ಸೊ ನಾಳೆನೂ ರೆಗ್ಯುಲರ್ ಬ್ಯಾಚ್ ಅಲ್ಲಿ ಇದ್ದವರು, ಪ್ರೆಗ್ನೆನ್ಸಿ B1 ಬ್ಯಾಚ್ ಅಲ್ಲಿ ಇರೋರು ಎಲ್ಲರೂ ನಾಳೆ ನಿಮ್ಗೆ ಸೆಷನ್ ಅಟೆಂಡ್ ಮಾಡಕ್ ಆಗುತ್ತಾ? ಕಾಂಪನ್ಸೇಷನ್ ಸೆಷನ್ ಒಂದು ಕೊಡೋದಿತ್ತು ಅಲ್ವಾ? ಸೊ ಆದ್ರೆ ನಂಗೆ ಎಸ್ ಅಂತ ಹೇಳಿ. ಆ, ನಾಳೆ ಒಂದು ಕಾಂಪನ್ಸೇಷನ್ ಸೆಷನ್ ಇರುತ್ತೆ, ಆಯ್ತಾ? ಸೊ ರೆಗ್ಯುಲರ್ ಬ್ಯಾಚ್ ಅವ್ರಿಗೆ, ಹೊಸ ಬ್ಯಾಚ್ ಅವ್ರಿಗೆ, 5 ಡೇ ಬ್ಯಾಚ್ ಅಲ್ಲಿ ಇದ್ದವ್ರಿಗೆ ನಿಮ್ಗೆ ಯೋಗ ಸೆಷನ್ ಇರುತ್ತೆ ನಾಳೆ. ಓಕೆ, ಎಸ್, ಥ್ಯಾಂಕ್ ಯು. ಓಕೆ, ಸರಿ. ಓಕೆ, ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್. ನಿಮ್ಮ ಬಲಗೈಯನ್ನ ಎದೆ ಮೇಲಿಟ್ಟು ಎಡಗೈಯನ್ನ ಹೊಟ್ಟೆಯ ಮೇಲೆ ಇಡಿ. ನಿಮ್ಮ ನಾಭಿಯಿಂದ ಸ್ವಲ್ಪ ಕೆಳಗಡೆ ನಿಮ್ಮ ಕೈ ಇಡಿ, ಎಡಗೈಯನ್ನ. ರಿಲ್ಯಾಕ್ಸ್. ಈಗ ಓಂ ಮಂತ್ರವನ್ನ ಪಠಣೆ ಮಾಡೋಣ. ಅಕಾರ, ಉಕಾರ, ಮಾಕಾರ ಹೇಳುವಾಗ, ಅಕಾರ ಹೇಳುವಾಗ ನಿಮ್ಮ ಎಡಗೈ ಇರುವಂತಹ ಜಾಗವನ್ನ, ನಿಮ್ಮ ಹೊಟ್ಟೆಯನ್ನ ಗಮನಿಸ್ತಾ ಬನ್ನಿ. ಊಕಾರ ಹೇಳುವಾಗ ನಿಮ್ಮ ಎದೆಯ ಭಾಗವನ್ನ ಗಮನಿಸ್ತಾ ಬನ್ನಿ. ಮಕಾರ ಹೇಳುವಾಗ ನಿಮ್ಮ ತಲೆಯ ಭಾಗದಲ್ಲಿ ಆಗ್ತಾ ಇರುವ ವೈಬ್ರೇಷನ್ಸ್ ನ ಗಮನಿಸ್ತಾ ಬನ್ನಿ. ಒಂದು ಬಾರಿ ಓಂ ಹೇಳುವಾಗ ನೀವು ಹೊಟ್ಟೆಯ ಭಾಗ, ಎದೆಯ ಭಾಗ, ಹಣೆಯ ಭಾಗವನ್ನ ಗಮನ ಕೊಡ್ತಾ ಇರಬೇಕು. ಇನ್ಹೇಲ್ ಡೀಪ್ಲಿ, ಉಸಿರನ್ನ ನಿಧಾನವಾಗಿ ಒಳಗ್ ತಗೊಂಡು ನನ್ನ ಜೊತೆಗೆ ಹೇಳ್ತಾ ಬನ್ನಿ. ಆದಷ್ಟು ಹೇಳಿ. ಆ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಹೇಳ್ತಾ ಬನ್ನಿ 11 ಬಾರಿ. ಆ
ರಿಲ್ಯಾಕ್ಸ್. ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ, ಹಣೆಯ ಭಾಗದಲ್ಲಿ ಆಗ್ತಾ ಇರೋ ವೈಬ್ರೇಷನ್ಸ್ನ ತರಂಗಗಳನ್ನ ಕಂಪನಗಳನ್ನ ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್. ಈ ಓಂಕಾರ ಪಠನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಚಕ್ರಗಳು ಕೂಡ 7 ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ನಿಮ್ಮ ಶಕ್ತಿಯ ಪುಂಜಗಳು ಶಕ್ತಿಯುತವಾಗ್ತಾ ಹೋಗುತ್ತೆ. ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಅದರ ಸುತ್ತ ಇರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನಿಮ್ಮ ಎದೆಯ ಭಾಗ, ಅದರ ಸುತ್ತ ಇರುವಂತಹ ಸಮಸ್ಯೆಗಳು ಹಾಗೂ ನಿಮ್ಮ ತಲೆಯ ಭಾಗ, ತಲೆಯಲ್ಲಿರುವಂತಹ ಎಷ್ಟೋ ಭಾಗಗಳ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ಜೋಡಿಸಿ ಜಾಯಿನ್ ಯರ್ ಹ್ಯಾಂಡ್ಸ್ ಇನ್ ನಮಸ್ತೆ. ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಈಗ ನಾವು ಸರಸ್ವತಿ ಮಂತ್ರವನ್ನ ಪಠನೆ ಮಾಡೋಣ. सरस्वती नमस्तुभ्यं वरदे कामरूपिणी. ನನ್ನ ನಂತರ ಹೇಳ್ತಾ ಹೋಗಿ. विद्यारम्भं करिष्यामि सिद्धिर्भवतु मे सदा. सरस्वती नमस्तुभ्यं वरदे कामरूपिणी. विद्यारम्भं करिष्यामि सिद्धिर्भवतु मे सदा. Relax. Feel the vibrations. ಜ್ಞಾನ ಅನ್ನೋದು ಒಂದು ದೊಡ್ಡ ಸಂಪತ್ತು. ಅದನ್ನ ನೀಡುವಂತಹ ಸರಸ್ವತಿ ಮಾತೆಗೆ ನಮಸ್ಕರಿಸುತ್ತಾ ಈ ಮಂತ್ರದಿಂದ ಆಗ್ತಾ ಇರುವಂತಹ ಕಂಪನಗಳನ್ನ ನಿಮ್ಮ ದೇಹದಲ್ಲಿ ಹಾಗೂ ನಿಮ್ಮ ಆರಾದಲ್ಲಿ, ನಿಮ್ಮ ತರಂಗಸ್ಥಾಯಿಯಲ್ಲಿ ಅದನ್ನ ಫೀಲ್ ಮಾಡ್ತಾ ಬನ್ನಿ. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ತೊಡೆಯ ಮೇಲಿಟ್ಟು ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಈಗ ನಾವು ಪ್ರಾಣಾಯಾಮವನ್ನ ಮಾಡೋಣ. ಎಲ್ಲರೂ 1 ನಿಮಿಷ ಕಣ್ಬಿಟ್ಟು ನೋಡ್ಕೊಳ್ಳಿ. ನಿಮ್ಮ ಎಡಗೈಯಲ್ಲಿ
ಚಿನ್ಮುದ್ರೆ, ಹೀಗೆ. ಆಯ್ತಾ? ಸೊ ತುಂಬಾ ಸ್ಟ್ರೈಟ್ ಆಗಿ ಇಟ್ಕೋಬೇಕು ಅನ್ನೋದೇನಿಲ್ಲ, ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದೇನಿಲ್ಲ, ಆರಾಮಾಗಿ ಇಟ್ಕೊಳ್ಳಿ. ಆಯ್ತಾ? ಈ ಎರಡೂ ಬೆರಳುಗಳು, ತೋರ್ಬೆರಳು ಮತ್ತು ನಿಮ್ಮ ಹೆಬ್ಬೆರಳು ಟಚ್ ಆಗಿರ್ಬೇಕು ಅಷ್ಟೇ. ಆಯ್ತಾ? ಸೊ ಇದನ್ನ ಜ್ಞಾನ ಮುದ್ರೆ ಅಂತಾನೂ ಕೂಡ ಕರೀತಾರೆ, ಮುದ್ರೆ ಅಂತ ಕೂಡ ಕರೀತಾರೆ. ಜ್ಞಾನ ಮುದ್ರೆ ಅಂತ ಯಾಕೆ ಅಂದ್ರೆ ಜ್ಞಾನವನ್ನ ಹೆಚ್ಚು ಮಾಡುವಂತಹ ಮುದ್ರೆ ಇದು. ಆಯ್ತಾ? ಸೊ ಇವಾಗ ಪ್ರೆಗ್ನೆನ್ಸಿಲಿ ನಮ್ಗೆ ನಮ್ಮ ಮಗುವಿನ ಇಂಟೆಲಿಜೆನ್ಸ್ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಜ್ಞಾನ ಮುದ್ರೆಯನ್ನ ಹಾಕಿ, ಮುದ್ರೆಯನ್ನ ಹಾಕಿ ನಾವು ಒಂದು ಇಂಟೆನ್ಷನ್ ನ ಸೆಟ್ ಮಾಡ್ತಾ ಇದ್ದೀವಿ. ಮತ್ತೆ ನಿಮ್ಮ ಬಲಗೈಯಲ್ಲಿ, ಆಯ್ತಾ, ಸೊ ಈ ತರ ನಿಮ್ಮ ತೋರ್ಬೆರಳು ಮತ್ತು ಮಧ್ಯ ಬೆರಳನ್ನ ಮಡಚಿರ್ಬೇಕು. ಆಯ್ತಾ? ನಿಮ್ಮ ಹೆಬ್ಬೆರಳಲ್ಲಿ, ಬಲಗೈಯಲ್ಲಿ, ಆಯ್ತಾ, ಬಲಗೈಯಲ್ಲಿ ನಿಮ್ಮ ಹೆಬ್ಬೆರಳಲ್ಲಿ ಬಲಗಡೆ ಮೂಗಿನ ಹೊಳ್ಳೆಯನ್ನ ಮುಚ್ಚಿ ಎಡಗಡೆ ಮೂಗಿನ ಹೊಳ್ಳೆಯಿಂದ ಪ್ರಾರಂಭ ಮಾಡಬೇಕು. ಆಯ್ತಾ? ಸೊ ಫಸ್ಟು ಎರಡೂ ಮೂಗಿನಿಂದ ಇನ್ಹೇಲ್ ಮಾಡಿ, ಆಯ್ತಾ, ಉಸಿರನ್ನ ಒಳಗ್ ತಗೊಂಡು ಮುದ್ರೆ ಹಾಕಿ, ಆಮೇಲೆ ಬಲಗಡೆ ಮೂಗಿನ ಹೊಳ್ಳೆಯನ್ನ ಮುಚ್ಚಿ ಎಡಗಡೆ ಮೂಗಿನ ಹೊಳ್ಳೆಯಿಂದ ಫಸ್ಟ್ ಬಿಡಬೇಕು. ಆಯ್ತಾ? ಎಕ್ಸ್ಹೇಲ್ ಮಾಡ್ಬೇಕು. ಆಮೇಲೆ ಇನ್ಹೇಲ್ ಮಾಡಿ ಎಡಗಡೆ ಮೂಗಿನ ಹೊಳ್ಳೆಯಿಂದನೇ ಇನ್ಹೇಲ್, ಬಲಗಡೆ ಮೂಗಿನ ಹೊಳ್ಳೆಯಿಂದ ಎಕ್ಸೇಲ್. ಆಯ್ತಾ? ಸೊ ಈ ತರ ಆಲ್ಟರ್ನೇಟ್ ಬ್ರೀದಿಂಗ್ ಅಂತ ಕರಿತೀವಿ. ಆಯ್ತಾ? ಆಲ್ಟರ್ನೇಟ್ ನಾಸ್ಟ್ರಿಲ್ಸ್ ಅಲ್ಲಿ ಬ್ರೀದಿಂಗ್ ಮಾಡ್ತಾ ಹೋಗೋದು. ಯಾಕೆ ಇದನ್ನ ಮಾಡ್ಬೇಕು ಅಂತಂದ್ರೆ ಇಡಾನಾಡಿ ಪಿಂಗಳ ನಾಡಿ ಅಂತ ಇರುತ್ತೆ, ಅದು ಈ ಎರಡು ನಾಸ್ಟ್ರಿಲ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಇಡಾನಾಡಿ ಅನ್ನೋದು ನಮ್ಮ ಎಡಗಡೆ ನಾಸ್ಟ್ರಿಲಿಗೆ, ಪಿಂಗಲ ನಾಡಿ ಅನ್ನೋದು ಬಲಗಡೆ ನಾಸ್ಟ್ರಿಲಿಗೆ ಕನೆಕ್ಟ್ ಆಗಿರುತ್ತೆ. ಆಯ್ತಾ? ಸೊ ಇವಾಗ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಪ್ರಾಣಶಕ್ತಿ ಇಡೀ ದೇಹದಲ್ಲಿ ಸಂಚಲನ ಆಗ್ತಾ ಇರುತ್ತೆ. ಆಯ್ತಾ? ಸೊ ಇಡಾನಾಡಿ ಏನಿರುತ್ತೆ, ಎಡಗಡೆ ಬಾಡಿ ಪಾರ್ಟ್ಸ್ ಅನ್ನ ಕನೆಕ್ಟ್ ಮಾಡಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಪಿಂಗಳ ನಾಡಿ ಏನ್ ಮಾಡುತ್ತೆ, ನಮ್ಮ ಬಲಗಡೆ ಪಾರ್ಟ್ಸ್ ಅನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಆಯ್ತಾ? ಈ ರೀತಿ ಮಾಡೋದ್ರಿಂದ ನಾವು ಎಡಗಡೆ ಬಲಗಡೆ ಮೂಗಿನ ಹೊಳ್ಳೆಯಿಂದ ನಾವು ಬ್ರೀದಿಂಗ್ ಮಾಡ್ತಾ ಮಾಡ್ತಾ ಏನ್ ಮಾಡ್ತೀವಿ, ವಿ ಆರ್ ಬ್ಯಾಲೆನ್ಸಿಂಗ್ ಬೋತ್ ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್ ಅಂಡ್ ದೆನ್ ಲೆಫ್ಟ್ ಬಾಡಿ ಪಾರ್ಟ್ಸ್ ಅಂಡ್ ರೈಟ್ ಬಾಡಿ ಪಾರ್ಟ್ಸ್. ಆಯ್ತಾ? ಎಡಗಡೆ ಮತ್ತು ಬಲಗಡೆ ಇರುವಂತಹ ದೇಹದ ಭಾಗಗಳನ್ನ ನಾವು ಇದರಿಂದಾನೇ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಆಯ್ತಾ? ಇನ್ನೂ ಒಂದೇನಂದ್ರೆ ಮ್ಯಾಸ್ಕುಲೈನ್ ಅಂಡ್ ಫೆಮಿನೈನ್ ಎನರ್ಜಿ. ಆಯ್ತಾ? ನಾನು ಎಷ್ಟೋ ಸರಿ ಮಾತಾಡಿದ್ದೀನಿ ಇದ್ರ ಬಗ್ಗೆ, ರೆಗ್ಯುಲರ್ ಬ್ಯಾಚ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಮ್ಯಾಸ್ಕುಲೈನ್ ಎನರ್ಜಿ, ಫೆಮಿನೈನ್ ಎನರ್ಜಿ ಅಂದ್ರೆ ಸ್ತ್ರೀ ಶಕ್ತಿ, ಪುರುಷ ಶಕ್ತಿ, ಆ ತತ್ವಗಳೇನಿರುತ್ತೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಇರುತ್ತೆ. ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ಮಗುನ ಪ್ರೀತಿ ಮಾಡ್ತಾ ಇದೀವಿ, ಮುದ್ದಾಡ್ತಾ ಇದೀವಿ, ಕೇರ್ ಮಾಡ್ತಾ ಇದೀವಿ ಅಂತಂದ್ರೆ ಅವಾಗ ನಮ್ಮಲ್ಲಿ ಇರೋದು ಜಾಸ್ತಿ ಆಗಿರೋದು ಫೆಮಿನೈನ್ ಎನರ್ಜಿ. ಆಯ್ತಾ? ಸ್ತ್ರೀ ಶಕ್ತಿ. ಅದೇ ಒಂದು ಆ ಯಾವುದೋ ಒಂದು ಡಿಸಿಷನ್ ತಗೊಳ್ತಾ ಇದೀವಿ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದೀವಿ, ಏನೋ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತೀವಿ ಅಥವಾ ಇನ್ನೇನೋ ಒಂದು ರಿಸ್ಕ್ ತಗೊಂಡು ಒಂದು ಕೆಲಸ ಮಾಡ್ತೀವಿ. ಆಯ್ತಾ? ಸೊ ಈ ತರ ರಿಸ್ಕ್ ಟೇಕಿಂಗ್ ಆಟಿಟ್ಯೂಡ್ ಏನಿದೆ ಅದು ಗಂಡು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅದು ಗಂಡು ಮಕ್ಕಳು ಅಂತ ಹೇಳಲ್ಲ, ಫೆಮಿನೈನ್ ಮ್ಯಾಸ್ಕುಲೈನ್ ಎನರ್ಜಿಯಲ್ಲಿ ಜಾಸ್ತಿ ಇರುತ್ತೆ. ಆಯ್ತಾ? ಸೊ ಇದೆಲ್ಲ ಮ್ಯಾಸ್ಕುಲೈನ್ ಎನರ್ಜಿ ಕ್ಯಾರೆಕ್ಟರ್ಸ್. ಒಬ್ಬ ಮನುಷ್ಯನಿಗೆ ಎರಡೂ ಕೂಡ ಖಂಡಿತವಾಗ್ಲೂ ಬೇಕು. ಆಯ್ತಾ? ಸೊ ಪ್ರತಿ ಸರಿ ಡಿಸಿಷನ್ ನೀವು ಮನೆಯವ್ರಿಗೆ ಬಿಟ್ಬಿಟ್ರೆ ನಿಮ್ಗೂ ಕೂಡ ನಿಮ್ಮ ಪ್ರಿಫರೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಯು ಶುಡ್ ಮೇಕ್ ಸಮ್ ಡಿಸಿಷನ್ಸ್ ಅಲ್ವಾ? ಕೆಲವೊಬ್ರು ಇವನ್ ಯಾವ ಡಿಸಿಷನ್ಸ್ ತಗೊಳಕ್ ರೆಡಿ ಇರಲ್ಲ, ಯಾವ ರಿಸ್ಕ್ ತಗೊಳಲ್ಲ. ಸಿಂಪಲ್ ಏನಂದ್ರೆ ಹೋಟೆಲ್ ಅಲ್ಲಿ ಯಾವ ಫುಡ್ ಆರ್ಡರ್ ಮಾಡ್ಲಿ ಅನ್ನೋದಕ್ಕೂ ಡಿಸೈಡ್ ಮಾಡಕ್ ಆಗಲ್ಲ. ನೀವೇ ಏನಾದ್ರೂ ಹೇಳಿ ನಾನು ಅದನ್ನ ತಿಂತೀನಿ. ಎಷ್ಟು ಜನ ಮಾಡ್ತೀರಾ? ಆಯ್ತಾ? ಆಲ್ಮೋಸ್ಟ್ ಇಲ್ಲಿರೋರು ಒಂದ್ ಸ್ವಲ್ಪ ಕಡಿಮೆ ಮಾಡ್ತೀರಾ, ಯಾಕಂದ್ರೆ ಯು ಹ್ಯಾವ್ ಟೇಕನ್ ಡಿಸಿಷನ್ ಈ ಸೆಷನ್ಸ್ಗೆ ಅಟೆಂಡ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಯು ಟುಕ್ ದಟ್ ರಿಸ್ಕ್. ಆಯ್ತಾ? ಇಲ್ಲ ಏನಾದ್ರೂ ಆಗ್ಲಿ ನಾನು ಮಾಡ್ತೀನಿ ಅಲ್ವಾ? ಸೊ ರಿಸ್ಕ್ ಟೇಕಿಂಗ್ ಆಟಿಟ್ಯೂಡ್ ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಇದೆ. ಆಯ್ತಾ? ಸೊ ಇದೆಲ್ಲ ಏನು ಮ್ಯಾಸ್ಕುಲೈನ್ ಎನರ್ಜಿ ಕ್ಯಾರೆಕ್ಟರ್ಸ್. ಅದಕ್ಕೆ ಇದನ್ನ ನಾವ್ ಯಾವಾಗ ಎಡಗಡೆ ಮೂಗಿನ ಹೊಳ್ಳೆ ಬಲಗಡೆ ಮೂಗಿನ ಹೊಳ್ಳೆಯಿಂದ ಈಕ್ವಲ್ ಆಗಿ ಬ್ರೀದ್ ಮಾಡ್ತಾ ಬರ್ತೀವಲ್ಲ, ಆಲ್ಟರ್ನೇಟ್ ಬ್ರೀದಿಂಗ್, ಅವಾಗ ಮ್ಯಾಸ್ಕುಲೈನ್ ಎನರ್ಜಿ, ಫೆಮಿನೈನ್ ಎನರ್ಜಿ, ಸ್ತ್ರೀ ಶಕ್ತಿ, ಪುರುಷ ಶಕ್ತಿ ಎರಡೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಆಯ್ತಾ? ಸೊ ನಿಮ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ, ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ವರ್ಕ್ ಮಾಡ್ತಾ ಇರೋರಿಗೂ ಅಷ್ಟೇ ನೀವು ನೋಡ್ಬೋದು ಪ್ರಾಣಾಯಾಮದಿಂದ ನಿಮ್ಗೆ ಎಷ್ಟು ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಆಗಿರುತ್ತೆ ಅಂತ. ಇದರಿಂದ ಆಗದೆ ಇರೋ ಬೆನಿಫಿಟ್ಸೇ ಇಲ್ಲ. ಯಾಕೆ ಆಲ್ಟರ್ನೇಟ್ ಬ್ರೀದಿಂಗ್ ನಾಸ್ಟ್ರಿಲ್ಸೇ ಮಾಡ್ತೀವಿ? ತುಂಬಾ ಪ್ರಾಣಾಯಾಮ ಇದೆ, ಭ್ರಾಮರಿ ಇದೆ, ಶೀತಲಿ ಶೀತಕರಿ ಇದೆ, ಅದೆಲ್ಲಾನು ಬಿಟ್ಟು ಇದನ್ನೇ ಯಾಕೆ ಮಾಡ್ತೀವಿ? ಆಯ್ತಾ? ಸೊ ಯಾರು ಹೇಳ್ತೀರಾ? ಯಾರಿಗಾದ್ರೂ ಗೊತ್ತಾ ಯಾಕೆ ಇದನ್ನೇ ನಾನು ಪ್ರೆಗ್ನೆನ್ಸಿ ಕ್ಲಾಸಸ್ ಅಲ್ಲಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು?
ಓಕೆ, ನಾನೇ ಹೇಳ್ತೀನಿ. ಯಾಕಂದ್ರೆ ಬಾಡಿ ಮತ್ತೆ ಮೈಂಡ್ ನ ಕಾಮ್ ಆಗಿಡಕ್ಕೆ ಹಾ, ಹೆಲ್ಪ್ ಆಗುತ್ತೆ. ಗುಡ್. ಎಸ್, ಬಾಡಿ ಅಂಡ್ ಮೈಂಡ್ ನ ಕಾಮ್ ಆಗಿಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ದೆನ್ ಇಲ್ಲಿ ಪ್ರೆಗ್ನೆನ್ಸಿಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ಆಯ್ತಾ. ಡಯಾಬಿಟಿಸ್ ಇರುತ್ತೆ ಕೆಲವೊಬ್ರಿಗೆ, ಕೆಲವೊಬ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಬೇರೆ ಏನೋ ಪ್ರಾಬ್ಲಮ್ಸ್ ಇರಬಹುದು, ಅಥವಾ BP ಇಶ್ಯೂಸ್ ಎಲ್ಲಾನು ಇರುತ್ತೆ. ಸೊ ಇದನ್ನೆಲ್ಲಾನು ಎಲ್ಲಾರು ಏನೇ ಇದ್ರೂ ಕೂಡ ಪ್ರೆಗ್ನೆನ್ಸಿಲೂ ಕೂಡ ಮಾಡಬಹುದಾದಂತಹ ಏಕೈಕ ಇದು ಅಂದ್ರೆ ಆರಾಮಾಗಿ ಎಲ್ಲರೂ ಕೂಡ ಮಾಡ್ಬೋದು ಇದನ್ನ ಆಯ್ತಾ. ವಯಸ್ಸಾದವರು ಮಾಡ್ಬೋದು, ಚಿಕ್ಕ ವಯಸ್ಸಿರುವ ಮಗುನು ಮಾಡ್ಬೋದು, ಒಂದು 2-3 ಇಯರ್ಸ್ ಇರುವಂತಹ ಮಕ್ಕಳು ಕೂಡ ಮಾಡಬಹುದು. ಎಲ್ಲಾ ವ್ಯಕ್ತಿಗಳಿಗೂ, ಎಲ್ಲಾ ಪರ್ಸನ್ಸಿಗೂ ಸೂಟ್ ಆಗುವಂತಹ ಏಕೈಕ ಪ್ರಾಣಾಯಾಮ ಇದು ಆಯ್ತಾ. ಸೊ ಶೀತಕರಿ ಆಗಿರ್ಬೋದು, ಅಥವಾ ಬ್ರಾಹ್ಮರಿ ಇರ್ಬೋದು, ಇದನ್ನು ಕೂಡ ಎಲ್ಲರೂ ಮಾಡ್ತಾರೆ. ಬಟ್ ಎಲ್ಲದಕ್ಕೂ ಮೀರಿ ಸೂಟಬಲ್ ಆಗೋದು ಇದು ಆಯ್ತಾ. ಅದಕ್ಕೆ ಆಲ್ಟರ್ನೇಟ್ ಬ್ರೀದಿಂಗ್ ನಾಸ್ಟ್ರಿಲ್ಸ್, ಇದೇ ಟೆಕ್ನಿಕ್ ನ ನಾನು ಮಾಡಿಸ್ತಾ ಇರೋದು ಆಯ್ತಾ. ಅನುಲೋಮ ವಿಲೋಮ ಪ್ರಾಣಾಯಾಮ ಆಯ್ತಾ. ಓಕೆ, ಎಲ್ಲರಿಗೂ ಗೊತ್ತಾಯ್ತಲ್ಲ. ಈ ತರ ಮುದ್ರೆ ಇಟ್ಕೋಬಹುದು, ಇಲ್ಲ ಅಂದ್ರೆ ನೀವು ಹೀಗೆ ಕೂಡ ಇಟ್ಕೋಬಹುದು ಆಯ್ತಾ. ಈ 2 ಬೆರಳುಗಳನ್ನ, ನಿಮ್ಮ ತೋರ್ಬೆರಳು ಮತ್ತು ಮಧ್ಯ ಬೆರಳನ್ನ ನಿಮ್ಮ ಆಜ್ಞಾ ಚಕ್ರ ಇಲ್ಲಿರುತ್ತೆ ಆಯ್ತಾ. ಆಜ್ಞಾ ಚಕ್ರದ ಹತ್ತಿರ ಇಟ್ಕೊಂಡಾಗ ಏನಾಗುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಕೂಡ ನೀವು ಇಟ್ಕೊಂಡಾಗ ಇಲ್ಲಿ ಮುಟ್ಟಿದಾಗೆಲ್ಲ ಇಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ ಆಯ್ತಾ, ಫೋಕಸ್ಸಿನ ಪಾಯಿಂಟ್. ಇಲ್ಲಿ ಮುಟ್ಟಿದಾಗೆಲ್ಲ ನಾವು ಬಿಂದಿ ಇಟ್ಕೊಳ್ಳುವಾಗ, ಕುಂಕುಮ ಇಟ್ಕೊಳ್ಳುವಾಗ ಅಲ್ವಾ, ಇಲ್ಲಿ ಮುಟ್ತಾ ಇರ್ತೀವಿ. ಯಾಕೆ ಅದು ಮತ್ತೆ ಮತ್ತೆ ಮುಟ್ಬೇಕು? ಯಾಕಂದ್ರೆ ಇಲ್ಲಿರುವಂತಹ ಜ್ಞಾನ ಆಕ್ಟಿವೇಟ್ ಆಗ್ತಾ ಇರ್ಬೇಕು. ಅದಕ್ಕೆ ನಾವು ಅದನ್ನ ಮತ್ತೆ ಮತ್ತೆ ಮುಟ್ಟುವಂತ ಅಭ್ಯಾಸ ಮಾಡ್ಕೊಂಡಿದೀವಿ ಆಯ್ತಾ. ಸೊ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿ ಏನೋ ಒಂದು ಇಟ್ಕೊಳ್ತಾ ಇರ್ತಾನೆ. ಯಾಕೆ? ಇಲ್ಲಿ ಒಂದು ಟಚ್ ಮಾಡ್ಬೇಕು ಆಯ್ತಾ. ಕೆಲವೊಬ್ರು ಭಸ್ಮ ಇಟ್ಕೋತೀರಾ, ಕೆಲವೊಬ್ರು ವಿಭೂತಿ ಧರಿಸ್ಕೊಂತೀರಾ, ಕೆಲವೊಬ್ರು ಕುಂಕುಮ ಇಟ್ಕೊಂತೀರಾ. ಏನಿಲ್ಲ ಅಂತಂದ್ರೆ ಯಾವ್ದೋ ಒಂದು ಉದ್ದೇಶಕ್ಕೆ ಅರಿಶಿನ ಕುಂಕುಮ ಎರಡೂ ಮಿಕ್ಸ್ ಮಾಡಿ ಇಡೋರು ಇದ್ದಾರೆ, ಅಕ್ಷತೆ ಇಡ್ತಾರೆ, ಗಂಧ ಇಡ್ತಾರೆ ಅಲ್ವಾ. ಸೊ ಎಲ್ಲ ಯಾಕೆ? ಈ ಪಾಯಿಂಟ್ ನಾವು ಎಷ್ಟು ಟಚ್ ಮಾಡ್ತಾ ಇದೀವೋ, ಇಲ್ಲಿ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ ಆಕ್ಟಿವೇಟ್ ಆಗಿ ನಮ್ಗೆ ಫೋಕಸ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ನಮ್ಗೆ ರಿಸೆಪ್ಟಿವ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಟ್ಯೂಟಿವ್ ಪವರ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೂ ಕೂಡ ನೀವು ಇಟ್ಕೊಂಡು ಮಾಡಬಹುದು ಆಯ್ತಾ. ಈ ಮುದ್ರೆ ಆಯ್ತಾ, ಈ ತರ ಮುದ್ರೆನಾದ್ರೂ ಹಾಕ್ಬೋದು, ಇಲ್ಲ ಈ ತರ ಇಟ್ಕೊಂಡು ನೀವು, ಇದು ಕೂಡ ಕಂಫರ್ಟಬಲ್ ಆಯ್ತಾ. ಅವಾಗ ಕೈ ಮೇಲಿರುತ್ತೆ, ಈ ತರ ಬಲ್ಗಡೆ ಮೂಗಿನ ಹೊಳ್ಳೆನ, ಆಮೇಲೆ ಒಂದ್ಸರಿ ಎಡಗಡೆ ಮೂಗಿನ ಹೊಳ್ಳೆನ ಆಯ್ತಾ. ಎಡಗಡೆ ಮೂಗಿನ ಹೊಳ್ಳೆನ ಈ ಉಂಗುರ ಬೆರಳಲ್ಲಿ ಮುಚ್ಚಬೇಕಾಗತ್ತೆ ನೀವು ಆಯ್ತಾ. ಎಸ್. ಸೊ ಇವಾಗ ಮಾಡೋಣ. ಎಲ್ಲರೂ ರೆಡಿ ಇದ್ದೀರಾ? ಗೊತ್ತಾಯ್ತಲ್ವಾ? ಫಸ್ಟ್ ಎರಡೂ ಮೂಗಿನ ಹೊಳ್ಳೆಯಿಂದ ಇನ್ಹೇಲ್ ಮಾಡ್ತೀವಿ, ಆಮೇಲೆ ಮುದ್ರೆಯನ್ನ ಹಾಕಿ ಎಕ್ಸೇಲ್ ಮಾಡ್ತೀವಿ ಎಡಗಡೆ ಮೂಗಿನ ಹೊಳ್ಳೆಯಿಂದ. ಆಮೇಲೆ ಅದೇ ಎಡಗಡೆ ಮೂಗಿನಿಂದ ತಗೊಂಡು ಬಲ್ಗಡೆ ಬಿಡ್ತೀವಿ, ಬಲ್ಗಡೆ ಮೂಗಿನ ತಗೊಂಡು ಎಡಗಡೆ ಮೂಗಿನ ಹೊಳ್ಳೆಯಿಂದ ಬಿಡ್ತೀವಿ. ಓಕೆನಾ? ಸೊ ದಿಸ್ ಇಸ್ ದ ಪ್ಯಾಟರ್ನ್. ಎಲ್ಲರಿಗೂ ಗೊತ್ತಾಗಿದೆ ಅನ್ಕೊಂತೀವಿ. ಈಗ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋಣ ಆಯ್ತಾ. ನೇರವಾಗಿ ಕೂತ್ಕೊಳ್ಳಿ ಎಲ್ಲರೂ. ರಿಲ್ಯಾಕ್ಸ್, ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ ನೇರವಾಗಿ ಕೂತ್ಕೊಳ್ಳಿ. ಆದಷ್ಟು ತುಂಬಾ ಫೋರ್ಸ್ಫುಲ್ ಆಗಿ ಮಾಡೋದು ಬೇಡ, ಬಟ್ ಈಕ್ವಲ್ ಆಗಿ ಬ್ರೀದಿಂಗ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಬ್ರೀದ್ ಇನ್ ಥ್ರೂ ಬೋತ್ ದ ನಾಸ್ಟ್ರಿಲ್ಸ್. ಇನ್ಹೇಲ್, ಟೇಕ್ ಮುದ್ರಾ. ಎಕ್ಸೇಲ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗ್ ಬಿಡಿ, ಬಲಗಡೆ ಮೂಗಿನ ಹೊಳ್ಳೆಯನ್ನ ಮುಚ್ಚಿ. ಈಗ ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಒಳಗ್ ತಗೊಳ್ಳಿ, ಎಡಗಡೆ ಮೂಗಿನ ಹೊಳ್ಳೆಯನ್ನ ಮುಚ್ಚಿ, ಬಲಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗ್ ಬಿಡಿ. ಮತ್ತೆ ಬಲಗಡೆ ಹೊಳ್ಳೆಯಿಂದ ಉಸಿರನ್ನ ಒಳಗಿಡ್ಕೊಳ್ಳಿ, ಬಲಗಡೆ ಮೂಗಿನ ಹೊಳ್ಳೆಯನ್ನ ಮುಚ್ಚಿ, ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗ್ ಬಿಡಿ. Alternate breathing. Breathe in through left nostril. Close your left nostril. Breathe out through right nostril. Breathe in through right nostril. Close your right nostril. Breathe out through left nostril.
ಬ್ರೀದ್ ಇನ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್, ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಒಳಗೆ ಇಳ್ಕೊಳ್ಳಿ. ಎಡಗಡೆ ಮೂಗಿನ ಹೊಳ್ಳೆಯನ್ನ ಮುಚ್ಚಿ ಬಲಗಡೆ ಹೊಳ್ಳೆಯನ್ನ ಓಪನ್ ಮಾಡಿ. ಬ್ರೀದ್ ಔಟ್. ಬ್ರೀದ್ ಇನ್ ಥ್ರೂ ರೈಟ್ ನಾಸ್ಟ್ರಿಲ್. ಬ್ರೀದ್ ಔಟ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ಯಾವುದೇ ಕಾರಣಕ್ಕೂ ಉಸಿರನ್ನ ಸ್ಟಾಪ್ ಮಾಡಬೇಡಿ. ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್ ಅಷ್ಟೇ. ಬ್ರೀದ್ ಇನ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ಡೋಂಟ್ ಹೋಲ್ಡ್ ಯೋರ್ ಬ್ರೆತ್. ಬ್ರೀದ್ ಔಟ್ ಥ್ರೂ ರೈಟ್ ನಾಸ್ಟ್ರಿಲ್. ಬ್ರೀದ್ ಇನ್ ಥ್ರೂ ರೈಟ್. Breathe out through left. Breathe in through left. Breathe out through right. Breathe in through right. Breathe out through left. Relax. Release ಮಾಡಿ. ಈಗ ನಿಮ್ಮ ಉಸಿರಾಟದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಹಾಗೆ ಗಮನಿಸಿ. With your calm mind and focus. Focus on your breath. ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ. ಅದರಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ? ನಿಮ್ಮ ಎದೆಯ ಭಾಗದಲ್ಲಿ ಅಥವಾ ಕುತ್ತಿಗೆಯ ಭಾಗದಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ? ವಾಟ್ ಎವರ್ ಇಟ್ ಈಸ್, ನಿಮಗೆ ನೋವು ಕಾಣಿಸ್ತಾ ಇರ್ಬೋದು, ಇಲ್ಲ ರಿಲ್ಯಾಕ್ಸ್ ಆಗ್ತಾ ಇರಬಹುದು, ಯು ಫೀಲಿಂಗ್ ಫ್ರೀ, ಏನೇ ಇದ್ರೂ ಪರವಾಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಪರವಾಗಿಲ್ಲ. ಜಸ್ಟ್ ಅಬ್ಸರ್ವ್ ಮಾಡೋದು ನಿಮ್ಮ ಕೆಲಸ. ರಿಲ್ಯಾಕ್ಸ್. ಈಗ ನಾವೊಂದು ವಿಜುವಲೈಸೇಷನ್ ಮೆಡಿಟೇಷನ್ ಮಾಡೋಣ. ನೀವು ಮಲಗಿ ಕೂಡ ಈ ಮೆಡಿಟೇಷನ್ ಮಾಡಬಹುದು, ಅಥವಾ ನೀವು ಕುತ್ಕೊಂಡು ಮಾಡೋದಾದ್ರೆ ನೇರವಾಗಿ ಕುತ್ಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಟ್ಟು, ದಿಸ್ ಇಸ್ ಮಹಾಮುದ್ರಾ. ನಿಮ್ಮ ಅಂಗೈಗಳು ಆಕಾಶ ನೋಡುವಂತಿರಲಿ. ನೀವು ಮಲಗಿ ಮಾಡೋದಾದ್ರೆ ಎಡಗಡೆ ಮಗ್ಲಲ್ಲಿ ಮಲಗಿ. ನಿಮ್ಮ ತಲೆಯ ಭಾಗಕ್ಕೆ ಮತ್ತು ನಿಮ್ಮ ಕಾಲಿನ ಭಾಗಕ್ಕೆ ಸಪೋರ್ಟ್ ಇರಲಿ. ನಿಮ್ಮ ಬೆನ್ನಿನ ಭಾಗಕ್ಕೂ ಕೂಡ ಸಪೋರ್ಟ್ ತಗೊಳ್ಳಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಬ್ರೀದ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ಬ್ರೀದ್ ಇನ್. ಬ್ರೀದ್ ಔಟ್. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಬ್ರೀದ್ ಇನ್. ನಿಮ್ಮ ಹೊಟ್ಟೆಯವರೆಗೆ ಉಸಿರು ತಲುಪಲಿ. ಬ್ರೀದ್ ಔಟ್. ನಿಮ್ಮ ಹೊಟ್ಟೆಯ ಭಾಗ ಒಳಗೆ ಹೋಗ್ತಾ ಇರೋದನ್ನ ಗಮನಿಸಿ. ರಿಲ್ಯಾಕ್ಸ್. ಇಡೀ ದೇಹ ರಿಲ್ಯಾಕ್ಸ್ಡ್ ಆಗಿರ್ಲಿ. ನಿಮ್ಮ ನೆತ್ತಿಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹಣೆಯ ಭಾಗ, ಹುಬ್ಬುಗಳು, ಕಣ್ಣುಗಳು. ನಿಮ್ಮ ಕಣ್ಣುಗಳನ್ನ ಮುಚ್ಚಿದಾಗ 80% ಎನರ್ಜಿ ನಿಮ್ಮ ಕಣ್ಣಿನಿಂದ ಆಚೆ ಹೋಗ್ತಾ ಇರೋದು ನಿಮ್ಮ ಒಳಗಡೆ ಹೋಗುತ್ತೆ. ನೀವು ಎಲ್ಲೆಲ್ಲಿ ನಿಮ್ಮ ಗಮನವನ್ನು ಹರಿಸ್ತೀರೋ ಅಲ್ಲಿಗೆ ಶಕ್ತಿಯ ಪ್ರವಾಹ ಆಗಿ ಅಲ್ಲಿದ್ದಂತಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ರಿಲ್ಯಾಕ್ಸ್. ನಿಮ್ಮ ಮೂಗನ್ನ ರಿಲ್ಯಾಕ್ಸ್ ಮಾಡಿ. ಕೆನ್ನೆಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬಾಯಿಯನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕೆನ್ನೆಗಳನ್ನ ಮತ್ತು ಓರಲ್ ಕ್ಯಾವಿಟಿ, ನಿಮ್ಮ ಬಾಯಿಯ ಒಳಗಿರುವಂತಹ ಅಂಗಾಂಗಗಳನ್ನ ನೀವು ರಿಲ್ಯಾಕ್ಸ್ ಮಾಡುವಾಗ ನಿಮ್ಮ ಪೆಲ್ವಿಕ್ ರೀಜನ್, ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಈ ಭಾಗಕ್ಕೆ ಕನೆಕ್ಟ್ ಆಗಿರುತ್ತೆ. ನೀವು ಯಾವಾಗ ನಿಮ್ಮ ಕೆನ್ನೆಗಳನ್ನ, ತುಟಿಗಳನ್ನ, ನಿಮ್ಮ ಬಾಯಿಯನ್ನ, ಬಾಯಿಯ ಒಳಗಿರುವಂತಹ ಒಸಡು, ನಾಲಿಗೆ ರಿಲ್ಯಾಕ್ಸ್ ಮಾಡ್ತೀರೋ ಅವಾಗ ನಿಮ್ಮ ಹೊಟ್ಟೆಯ ಕೆಳಭಾಗ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ.
ನಿಮ್ಮ ಯೂಟರಸ್ ಗರ್ಭಾಶಯ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ನಿಮ್ಮ ಗರ್ಭಾಶಯ ರಿಲ್ಯಾಕ್ಸ್ ಆಗುವಾಗ ಅಲ್ಲಿಗೆ ರಕ್ತ ಸಂಚಲನ ಚೆನ್ನಾಗಿ ಆಗುತ್ತೆ. ನಿಮ್ಮ ಗಂಟಲಿನ ಭಾಗವನ್ನು ಕೂಡ ರಿಲ್ಯಾಕ್ಸ್ ಮಾಡಿ, ಕುತ್ತಿಗೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ನಿಮ್ಮ 2 ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ, ತೋಳುಗಳನ್ನು ರಿಲ್ಯಾಕ್ಸ್ ಮಾಡಿ, ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಸಂಪೂರ್ಣವಾಗಿ. ಕೈನ ಎಲ್ಲಾ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಎದೆಯ ಭಾಗ ರಿಲ್ಯಾಕ್ಸ್ ಮಾಡಿ, ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಮಾಡಿ, ನಾಭಿಯ ಭಾಗ, ನಾಭಿಯ ಎಡಗಡೆ ಬಲಗಡೆ, ನಿಮ್ಮ ನಾಭಿಯಿಂದ ಮೇಲ್ಗಡೆ, ಅಪ್ಪರ್ ಅಬ್ಡಮನ್, ಲೋಯರ್ ಅಬ್ಡಮನ್, ನಿಮ್ಮ ಹೊಟ್ಟೆಯ ಕೆಳಭಾಗ ಎಲ್ಲವೂ ಕೂಡ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿರುವಂತಹ ಎಲ್ಲಾ ಭಾಗಗಳನ್ನ, ಅಂಗಾಂಗಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬೆನ್ನೆಲುಬನ್ನ ರಿಲ್ಯಾಕ್ಸ್ ಮಾಡಿ, ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, 2 ಕಾಲುಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ಪಾದದವರೆಗೆ. ರಿಲ್ಯಾಕ್ಸ್ ಯುವರ್ ಇಂಟರ್ನಲ್ ಆರ್ಗನ್ಸ್, ನಿಮ್ಮ ಒಳಗಿನ ಅಂಗಾಂಗಗಳು ಕೂಡ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಫೀಲ್ ಗ್ರಾಟಿಟ್ಯೂಡ್ ವೆನ್ ಯು ಆರ್ ರಿಲ್ಯಾಕ್ಸಿಂಗ್ ಯುವರ್ ಬಾಡಿ ಪಾರ್ಟ್ಸ್. ಪ್ರತಿಯೊಂದು ಭಾಗಗಳನ್ನ ರಿಲ್ಯಾಕ್ಸ್ ಮಾಡುವಾಗ ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ರಿಲ್ಯಾಕ್ಸ್ ಮಾಡಿ. ನಿಮಗೆ ಗೊತ್ತಿಲ್ಲದೆ ಅದು ಎಷ್ಟೋ ಎಫರ್ಟ್ಸ್ ನ ಹಾಕ್ತಾ ಇರುತ್ತೆ. ತನ್ನ ಕೈಲಾದಷ್ಟು ಪ್ರಯತ್ನವನ್ನ ಮಾಡಿ ನಿಮ್ಮ ದೇಹವನ್ನ ಯಾವಾಗ್ಲೂ ಸದೃಢವಾಗಿಸೋಕೆ ತಯಾರಿ ಮಾಡ್ತಾನೇ ಇರುತ್ತೆ. 24 ಗಂಟೆಗಳ ಕಾಲ ಕೂಡ ಸಕ್ರಿಯವಾಗಿ ಇನ್ವಾಲಂಟರಿ ಮಸಲ್ಸ್, ಆರ್ಗನ್ಸ್ ಎಲ್ಲವೂ ಕೂಡ ನಿಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಇಡೀ ದೇಹದ ಒಳಗಿನ ಅಂಗಾಂಗಗಳನ್ನು ಕೂಡ ಥ್ಯಾಂಕ್ಸ್ ಹೇಳ್ತಾ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಮೊದಲನೇದಾಗಿ ನಿಮ್ಮ ಬ್ರೈನ್, ಮೆದುಳನ್ನ ಕೂಡ ರಿಲ್ಯಾಕ್ಸ್ ಮಾಡಿ. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ನಿಮ್ಮ ಮೆದುಳಿನ ಎಡಭಾಗ ಹಾಗೂ ಬಲಭಾಗ, ಮಧ್ಯಭಾಗ ಕೂಡ ರಿಲ್ಯಾಕ್ಸ್ ಆಗಿರಲಿ. ನಿಮ್ಮ ಮೆದುಳಿನ ಹಿಂಭಾಗವನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹಣೆಯ ಹತ್ತಿರ ಇರುವಂತಹ ಮೆದುಳಿನ ಮುಂಭಾಗವನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್, reticular activating system, venous nerve, vagus nerve, and then medulla oblongata. ನಿಮ್ಮ ಇಡೀ ಬ್ರೈನ್, ಮೆದುಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ನಿಮ್ಮ ತಲೆಯ ಚಿಪ್ಪು, ಬುರುಡೆಯ ಒಳಗೆ ಇರುವಂತಹ ಮೆದುಳನ್ನ, ಅದರ ಫಂಕ್ಷನ್ಸ್, ಅದರ ರೆಸ್ಪಾನ್ಸಿಬಿಲಿಟೀಸ್, ಅದರಲ್ಲಿರುವಂತಹ ಎಲ್ಲ ನ್ಯೂರಾನ್ಸ್, ಡೆಂಡ್ರೈಟ್ಸ್, ಬ್ರೈನ್ ಸೆಲ್ಸ್, ನ್ಯೂರಲ್ ಕನೆಕ್ಷನ್ಸ್, ಅಲ್ಲಿರುವಂತಹ ಎಲ್ಲ ನರ ನಾಡಿಗಳನ್ನು ಕೂಡ ಥ್ಯಾಂಕ್ಸ್ ಹೇಳ್ತಾ feel the relaxation in your head. ನಿಮ್ಮ ತಲೆಯ ಭಾಗದಲ್ಲಿ ರಿಲ್ಯಾಕ್ಸೇಷನ್ ಫೀಲ್ ಮಾಡಿ, ವಿಶ್ರಾಮ ಮಾಡಿ. ಈಗ ನಿಮ್ಮ ಕುತ್ತಿಗೆಯ ಭಾಗ, ಅಲ್ಲಿರುವಂತಹ ಥೈರಾಯ್ಡ್ ಗ್ಲ್ಯಾಂಡ್ಸ್ ಆಗಿರಬಹುದು, ಧ್ವನಿ ಪೆಟ್ಟಿಗೆ ಆಗಿರಬಹುದು, ಇದೆಲ್ಲದನ್ನ, ಅನ್ನನಾಳ, ಶ್ವಾಸನಾಳ ಎಲ್ಲವನ್ನು ಕೂಡ ರಿಲ್ಯಾಕ್ಸ್ ಮಾಡ್ತಾ ನಿಮ್ಮ ಎದೆಯ ಭಾಗಕ್ಕೆ ಬನ್ನಿ. ಅಲ್ಲಿರುವಂತಹ ಶ್ವಾಸಕೋಶವನ್ನು ರಿಲ್ಯಾಕ್ಸ್ ಮಾಡಿ. ಪ್ರತಿ ಬಾರಿ ನೀವು ಉಸಿರನ್ನ ತೆಗೆದುಕೊಂಡಾಗ ಹಿಗ್ತಾ ಇದೆ, ಉಸಿರನ್ನ ಬಿಟ್ಟಾಗ ಕುಗ್ತಾ ಇದೆ, ಲೈಕ್ ಅ ಬಲೂನ್. ನಿಮ್ಮ ಶ್ವಾಸಕೋಶಗಳನ್ನ ರಿಲ್ಯಾಕ್ಸ್ ಮಾಡಿ ಧನ್ಯವಾದ ಹೇಳಿ. ನಿಮ್ಮ ಹೃದಯದ ಭಾಗಕ್ಕೆ ಧನ್ಯವಾದ ಹೇಳಿ. ನಿಮ್ಮ ಹೃದಯ ಪ್ರತಿ ಬಾರಿ ನಿಮಗೋಸ್ಕರ ಹಾಗೂ ನಿಮ್ಮ ಮಗುವಿಗೋಸ್ಕರ ಬಡಿತಾ ಇದೆ.
ಅದಕ್ಕೆ ಈಗ ಕೆಲಸ ಜಾಸ್ತಿ ಆಗಿದೆ. ಆದ್ರೂ ಅದನ್ನೆಲ್ಲ ಸಲೀಸಾಗಿ ನಿಭಾಯಿಸ್ತಾ ಇರುವಂತಹ ನಿಮ್ಮ ಹೃದಯಕ್ಕೆ ಪ್ರೀತಿಯಿಂದ ಧನ್ಯವಾದ ಹೇಳ್ತಾ ರಿಲ್ಯಾಕ್ಸ್ ಮಾಡಿ ನಿಮ್ಮ ಇದೇ ಭಾಗವನ್ನ. ಈಗ ನಿಮ್ಮ ಹೊಟ್ಟೆಯ ಭಾಗ, ಅಲ್ಲಿರುವಂತಹ ಜಠರ ಆಗಿರಬಹುದು, ಅನ್ನನಾಳ ಆಗಿರಬಹುದು, ಲಿವರ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್, ಸಣ್ಣ ಕರಳು, ದೊಡ್ಡ ಕರಳು, ಕಿಡ್ನಿಗಳು, ನಿಮ್ಮ ಯುಟಿರಸ್ ಗರ್ಭಾಶಯ ಎಲ್ಲವನ್ನು ಕೂಡ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ಬ್ಲಾಡರ್ ರಿಲ್ಯಾಕ್ಸ್ ಆಗಿರ್ಲಿ. ನಿಮ್ಮ ಸ್ಪೈನಲ್ ಕಾರ್ಡ್ ನ ಕೂಡ ರಿಲ್ಯಾಕ್ಸ್ ಮಾಡಿ. ಅದಕ್ಕೆ ಅಂಟಿಕೊಂಡಿರುವಂತಹ ಎಷ್ಟೋ ದೇಹದ ಭಾಗಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಾಲುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಆಲ್ your cells, tissues, organs, everything. ನಿಮ್ಮ ದೇಹದ ಮೇಲ್ಮೈ ಆಗಿರುವಂತಹ ಚರ್ಮವನ್ನ ಕೂಡ ರಿಲ್ಯಾಕ್ಸ್ ಮಾಡಿ. ಅಲ್ಲಿ ಏನಾದರೂ ಸೆನ್ಸೇಷನ್ಸ್ ಇದೆಯಾ ಅನ್ನೋದನ್ನ ಹಾಗೆ ಗಮನ ಮಾಡಿ. ಈಗ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಟ್ಟು ನಿಮ್ಮ ಮಗು ಇರುವಂತಹ ಜಾಗವನ್ನ ಹಾಗೆ ವಿಜುವಲೈಸ್ ಮಾಡ್ತಾ, ನಿಮ್ಮ ಮಗುವಿನ ಸುತ್ತ ಇರುವಂತಹ ಅಮ್ನಾಯ್ಟಿಕ್ ಫ್ಲೂಯಿಡ್, ನೀರಿನ ಅಂಶ, ಅದನ್ನು ಕೂಡ ವಿಜುವಲೈಸ್ ಮಾಡ್ತಾ, ನಿಮ್ಮ ಹೊಟ್ಟೆಯ ಒಳಗಡೆ, ನಿಮ್ಮ ಗರ್ಭಾಶಯದ ಒಳಗಡೆ ನಿಮ್ಮ ಮಗು ಹಾಯಾಗಿ ಮಲಗಿದೆ. ಆ ನೀರಿನಲ್ಲಿ ತೇಲಾಡ್ತಾ ಇದೆ, ಈಜಾಡ್ತಾ ಇದೆ, ಆರಾಮವಾಗಿ ಮಲಗಿದೆ. ಅವಾಗಿವಾಗ ನಿಮಗೆ ಒದಿತಾ, ಒಳಗಿನಿಂದ ನಿಮ್ಮನ್ನ ಮಾತಾಡಿಸ್ತಾ, ನಿಮಗೆ ಎಚ್ಚರಗೊಳಿಸ್ತಾ ಇದೆ. ನಿಮ್ಮ ಮಗುವಿನ ಮುದ್ದಾದ ಕಣ್ಣುಗಳನ್ನ ವಿಜುವಲೈಸ್ ಮಾಡಿ. ಕಣ್ಣಿನ ಒಳಗಿರುವಂತಹ ರೆಟಿನಾ, ಅದರ ಕಲರ್ನ ಕೂಡ ವಿಜುವಲೈಸ್ ಮಾಡಿ. ಕಣ್ಣಿನ ರೆಪ್ಪೆಗಳು, ಉದ್ದ ಉದ್ದ ರೆಪ್ಪೆಗಳು, ನಿಮ್ಮ ಮಗುವಿನ ಹುಬ್ಬುಗಳು, ಹಣೆ, ತಲೆ ಹಾಗೂ ತಲೆಯ ಕೂದಲುಗಳು, ಇದನ್ನು ಕೂಡ ವಿಜುವಲೈಸ್ ಮಾಡ್ತಾ ಬನ್ನಿ. ನಿಮ್ಮ ಮಗುವಿನ ಕಿವಿಗಳು, ಮುದ್ದಾದ ಮೂಗು, ಆ ಮೂಗಿನ ಶೇಪ್, ನಿಮ್ಮ ಮಗುವಿನ ಮುದ್ದಾದ ತುಟಿಗಳು, ಪಿಂಕ್ ಲಿಪ್ಸ್, ಗುಲಾಬಿ ಬಣ್ಣದ ಮುದ್ದಾದ ತುಟಿಗಳು ಹೊಳಿತಾ ಇದೆ. ನಿಮ್ಮ ಮಗುವಿನ ಚಪಿ ಚೀಕ್ಸ್, ಕೆನ್ನೆಗಳು ಗುಲಾಬಿ ಬಣ್ಣದಲ್ಲಿ ಹೊಳಿತಾ ಇದೆ. ನಿಮ್ಮ ಮಗುವಿನ ಎದೆಯ ಭಾಗ, ಹೊಟ್ಟೆಯ ಭಾಗ, ದೇಹದ ಭಾಗ, ನಿಮ್ಮ ಮಗುವಿನ ಬೆನ್ನು, ಎರಡೂ ಕೈಗಳು, ಮುದ್ದಾದ ಎರಡು ಕೈಗಳು, ಪುಟಾಣಿ ಕೈಗಳು, ಆ ಪುಟಾಣಿ ಬೆರಳುಗಳು, ಅದರಲ್ಲಿರುವಂತಹ ಉಗುರುಗಳನ್ನು ಕೂಡ ವಿಜುವಲೈಸ್ ಮಾಡ್ತಾ ಬನ್ನಿ. ನಿಮ್ಮ ಮನಸ್ಸಿನ ಪುಟಗಳಿಗೆ ಚಿತ್ರಣದ ರೂಪದಲ್ಲಿ ತೋರಿಸ್ತಾ ಬನ್ನಿ ಇದನ್ನೆಲ್ಲ. ಟೇಕ್ ಯೋರ್ ಟೈಮ್. ನಿಮ್ಮ ಮಗುವಿನ ಎರಡೂ ಮುದ್ದಾದ ಕಾಲುಗಳನ್ನ ಕೃಷ್ಣನ ಪಾದದ ರೀತಿಯಲ್ಲಿರುವಂತಹ ಮುದ್ದಾದ ಪಾದವನ್ನ, ಆ ಶ್ರೀಪಾದವನ್ನ ನೋಡ್ತಾ ಇದ್ದೀರಾ. ಮಗುವಿನ ಇಡೀ ದೇಹದ ಸ್ಕಿನ್, ಚರ್ಮ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ಮಗುವಿನ ಹೊಟ್ಟೆಯಿಂದ, ಆ ಹೊಕ್ಕುಳದ ಭಾಗದಿಂದ ಬಂದಿರುವಂತಹ ಹೊಕ್ಕುಳ ಬಳ್ಳಿಯನ್ನ ನೀವು ನೋಡ್ತಾ ಇದ್ದೀರಾ. ಅದರ ಜೊತೆ ಮಗು ಆಟ ಆಡ್ತಾ ಇದೆ. ಈಗ ನಿಮ್ಮ ಮಗುವಿನ
ಏಕೈಕ ಆಟಿಕೆ ಆಟ ಸಾಮಾನು. ಈ ಪ್ಲೆಸೆಂಟಾದಿಂದ ಬಂದಿರುವಂತಹ ಅಂಬೆಲಿಕಲ್ ಕಾರ್ಡ್, ಮಗುವಿನ ಕರುಳಿನ ಬಳ್ಳಿ, ಇದರ ಜೊತೆ ಅದು ಆಟ ಆಡ್ತಾ ಇದೆ. ನಿಮ್ಮ ಮಗುವಿನ ಪ್ಲಾಸೆಂಟಾ ನಿಮಗೆ ಕನೆಕ್ಟ್ ಆಗಿದೆ ಹಾಗೂ ನಿಮ್ಮ ಮಗುವಿನ ನಡುವೆ ಇರುವ ಅಂತರವನ್ನ ಇದು ಕಡಿಮೆ ಮಾಡಿ ಫಿಲ್ ಮಾಡಿದೆ. ನಿಮ್ಮಿಂದ ಪ್ರೀತಿ, ವಿಶ್ವಾಸ, ಮಮತೆ, ಆರೋಗ್ಯ ಎಲ್ಲವನ್ನು ಕೂಡ ಹೀರಿಕೊಂಡು ನಿಮ್ಮ ಮಗುವಿನ ಕಡೆ ಕಳಿಸ್ತಾ ಇದೆ. ನೀವು ತೆಗೆದುಕೊಂಡಂತಹ ಆಹಾರ, ಅದರಲ್ಲಿರುವಂತಹ ಒಳ್ಳೆಯ ಅಂಶ, ನ್ಯೂಟ್ರಿಷನ್, ಪೌಷ್ಟಿಕಾಂಶಗಳನ್ನೆಲ್ಲ ಕೂಡ ತೆಗೆದುಕೊಂಡು ವೈಟಮಿನ್, ಮಿನರಲ್ಸ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಐರನ್, ಮೆಗ್ನೀಷಿಯಂ ಎಲ್ಲದನ್ನು ಕೂಡ ಮಗುವಿಗೆ ಸರಾಗವಾಗಿ ಪೂರೈಕೆ ಮಾಡ್ತಾ ಇದೆ ನಿಮ್ಮ ಪ್ಲಾಸೆಂಟಾ ಹಾಗೂ ಮಗುವಿನ ಅಂಬೆಲಿಕಲ್ ಕಾರ್ಡ್, ಕರುಳಿನ ಬಳ್ಳಿ. ನೀವು ತಿಂದಂತಹ ಆಹಾರದಿಂದ ಹೀರಿಕೊಂಡಂತಹ ಎಲ್ಲ ಪೋಷಕಾಂಶಗಳು ನಿಮ್ಮ ದೇಹದಲ್ಲಿ ಸೇರಿ ನಿಮ್ಮ ಹೃದಯದಿಂದ ಪಂಪ್ ಆಗ್ತಾ ಇರುವಂತಹ ಬ್ಲಡ್ ರಕ್ತದಲ್ಲಿ ಸೇರಿಕೊಂಡು ರಕ್ತನಾಳಗಳಲ್ಲಿ ಹರಿದು ಹೋಗಿ ರಕ್ತಿಯ ಸಂಚಲನ ಹಾಗೂ ಪೌಷ್ಟಿಕಾಂಶಗಳ ಸಂಚಲನ ನಿಮ್ಮ ಮಗುವಿನ ಕಡೆಗೆ ತಲುಪಿ ಪ್ಲಾಸೆಂಟಾದ ಮೂಲಕ ಮತ್ತು ಈ ಕರುಳಿನ ಬಳ್ಳಿಯ ಮೂಲಕ ನಿಮ್ಮ ಮಗುವಿನ ದೇಹವನ್ನ ಅದರ ನಾಭಿಯ ಮೂಲಕ ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಮಗುವಿನ ಲಿವರ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್, ನಿಮ್ಮ ಮಗುವಿನ ಹಾರ್ಟ್, ಬ್ರೈನ್ ಎಲ್ಲ ಒಳಗಿನ ಅಂಗಾಂಗಗಳಿಗೂ ಕೂಡ ನೀವು ತೆಗೆದುಕೊಂಡಂತಹ ಆಹಾರದಲ್ಲಿರುವ ಪೌಷ್ಟಿಕಾಂಶ ಸರಾಗವಾಗಿ ಹರಿತಾ ಇದೆ. ಎಲ್ಲ ಅಂಗಾಂಗಗಳು ಕೂಡ, ಮಗುವಿನ ಎಲ್ಲ ದೇಹದ ಭಾಗಗಳು ಆರೋಗ್ಯವಾಗಿ ಬೆಳೀತಾ ಇದೆ, ತತ್ಪುಷ್ಟಿಯಾಗಿ ಬೆಳೀತಾ ಇದೆ. Your baby is so strong. ನಿಮ್ಮ ಮಗುವಿನ ಇಮ್ಯುನಿಟಿ ಪವರ್, ರೋಗದ ಜೊತೆ ಹೊಡೆದಾಡುವಂತಹ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಿಮ್ಮ ಮಗು ನಿಮ್ಮ ಹೊಟ್ಟೆಯ ಒಳಗಿರುವಾಗಲೇ ಪಡೆದುಕೊಳ್ತಾ ಇದೆ. ನಿಮ್ಮ ಮಗುವಿನ ಎಲ್ಲ ದೇಹದ ಒಳಗಿನ ಅಂಗಾಂಗಗಳು ಕೂಡ ಆರೋಗ್ಯವಾಗಿ ಬೆಳೀತಾ ಇದೆ, ಅರ್ಥಪೂರ್ಣವಾಗಿ ಬೆಳೀತಾ ಇದೆ. ಎಲ್ಲ ಜೀವಕೋಶಗಳು ಕೂಡ ಸಕ್ರಿಯವಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇದೆ. ನಿಮ್ಮ ಮಗುವಿನ ಬೌದ್ಧಿಕ ಬೆಳವಣಿಗೆ, ಮಾನಸಿಕ, ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲದಕ್ಕೂ ಪೂರಕವಾಗಿ ನಿಮ್ಮ ಇಡೀ ದೇಹ, ಮನಸ್ಸು, ಆತ್ಮ ಎಲ್ಲವೂ ಕೂಡ ತನ್ನ ಕೆಲಸವನ್ನ ಚೆನ್ನಾಗಿ ಮಾಡ್ತಾ ಇದೆ. ನಿಮ್ಮ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್, ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಸಂಪೂರ್ಣವಾದ ಬೆಳವಣಿಗೆ ನಿಮ್ಮ ಹೊಟ್ಟೆಯಲ್ಲೇ ಆಗ್ತಾ ಇದೆ. Your baby is strong, intelligent, happy, healthy and energetic. ನಿಮ್ಮ ಮಗು ಬುದ್ಧಿವಂತ, ಶಕ್ತಿವಂತ, ಆರೋಗ್ಯವಂತ, ಗುಣವಂತ, ವಿದ್ಯಾವಂತ, ದಯಾವಂತ. ನಿಮ್ಮ ಮಗು ಸದೃಢವಂತ, ಆರೋಗ್ಯವಂತ. ನಿಮ್ಮ ಮಗುವಿಗೆ ನಿಮ್ಮ ಪ್ರೀತಿ, ಮಮತೆ ಹಾಗೂ ನಿಮ್ಮ ಆಶೀರ್ವಾದಗಳನ್ನು ಕಳಿಸಿ ನಿಮ್ಮ ಹೊಟ್ಟೆಯ ಮೇಲೆ ಕೈ ಸವರ್ತಾ ನಿಮ್ಮ ಮಗುವನ್ನ ಫೀಲ್ ಮಾಡ್ತಾ ತುಂಬ ಹೃದಯದಿಂದ ನಿಮ್ಮ ಮಗುವಿಗೆ ಹರಸಿ ಹಾರೈಸಿ. ತಾಯಿಯ ಆಶೀರ್ವಾದ ಆ ಮಗುವಿನ ಮೇಲೆ ಯಾವಾಗ್ಲೂ ಇರ್ಲಿ. ಎರಡು ಕೈಗಳನ್ನ ಅಥವಾ ಒಂದು ಕೈಯನ್ನು ನಿಮ್ಮ ಹೊಟ್ಟೆಯ ಮೇಲಿಟ್ಟು ನಿಮ್ಮ ಮಗುವಿಗೆ ಆಶೀರ್ವಾದವನ್ನು ಕಳಿಸಿ ಹೇಳಿ. ನಿಮ್ಮ ಮನಸ್ಸಿನಲ್ಲಿ ಹೇಳಿ, ಇಲ್ಲ ಬಾಯಿ ಬಿಟ್ಟು ಕೂಡ ನೀವು ಹೇಳಬಹುದು, ಆಯುಷ್ಮಾನ್ ಭವ.
ಮಗುವಿಗೆ ಹಾರೈಸಿ ಆಶೀರ್ವಾದವನ್ನ ಮಾಡಿ. ದೀರ್ಘಾಯು ಭವ, ಗುಣವಾನ್ ಭವ, ಧನವಾನ್ ಭವ, ಯಶಸ್ವಿ ಭವ, ವಿಜಯೀ ಭವ. ಹ್ಯಾಪಿ, ಹೆಲ್ದಿ, ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಶ್ವಾಸವನ್ನು ಒಳಗೆ ಹಾಕೊಳ್ಳಿ. ಇನ್ನು ಹೊಟ್ಟೆಯವರೆಗೆ ನಿಮ್ಮ ಶ್ವಾಸ ತಲುಪಲಿ. ಡೋಂಟ್ ಫೋರ್ಸ್. ರಿಲ್ಯಾಕ್ಸ್. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಮತ್ತೊಮ್ಮೆ ಬ್ರೀತ್ ಇನ್. ಇದು ಮೂಗಿನ ಹೊಳ್ಳೆಯಿಂದ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ ಹೊಟ್ಟೆಯವರೆಗೆ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಟ್ಟು ನಿಮ್ಮ ಕಣ್ಣುಗಳಿಗೆ ಹಾಗೂ ನಿಮ್ಮ ಮುಖಕ್ಕೆ ಧ್ಯಾನ ಬಂದಂತಹ ಶಕ್ತಿಯನ್ನು ಕಳಿಸ್ತಾ ಇದ್ದೀರಾ. ಮುಖದಲ್ಲಿ ಮಂದಹಾಸ ಇರಲಿ. ಎರಡು ಕಣ್ಣುಗಳನ್ನ ನಿಮ್ಮ ಕೈಗಳಲ್ಲೇ ಬಿಟ್ಟು, ಆ ಕತ್ತಲಲ್ಲೇ ಬಿಟ್ಟು, ಎರಡು ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡಿ. ಥ್ಯಾಂಕ್ ಯು ಸೋ ಮಚ್. ರಿಲ್ಯಾಕ್ಸ್. ಹೌ ಆರ್ ಯು ಫೀಲಿಂಗ್? ಇದನ್ನ ಒನ್ ವರ್ಡ್ ಹೇಳೋದಾದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹೌ ಆರ್ ಯು ಫೀಲಿಂಗ್? ನೀವು ಏನೇ ಕೆಲಸಗಳನ್ನ ಮಾಡಿದ್ರು ಹೌ ಆಮ್ ಐ ಫೀಲಿಂಗ್ ಅಂತ ಹೇಳ್ಬಿಟ್ಟು ನೀವೇ ಕ್ವೆಶ್ಚನ್ ಮಾಡ್ಕೋತಾ ಇರ್ಬೇಕು ಪದೇ 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 ಅಲ್ವಾ? ಸೊ ತುಂಬಾ ಕ್ವೆಶನ್ಸ್ ಬರುತ್ತೆ ನಂಗೆ, ನೆಗೆಟಿವಿಟಿಯಿಂದ ಹೇಗೆ ರಿಲ್ಯಾಕ್ಸ್ ಆಗೋದು, ದೂರ ಇರೋದು ಎಲ್ಲಾನು. ಸೊ ಇದೆ, ಒಳ್ಳೆ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಹೋದ್ರೆ ನೆಗೆಟಿವ್ ಥಿಂಕಿಂಗ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಇದೇ ಒಂದು ಸೊಲ್ಯೂಷನ್. ಓಕೆ, ಫುಲ್ ಬಾಡಿ ರಿಲ್ಯಾಕ್ಸೇಷನ್. ವೆರಿ ಗುಡ್. ರಿಲ್ಯಾಕ್ಸ್ ಆಯ್ತು. ಸೊ ವೆನ್ ಯು ಆರ್ ರಿಲ್ಯಾಕ್ಸ್ಡ್, ನಿಮ್ಮ ಮಗುಗೆ ತುಂಬಾ ಚೆನ್ನಾಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಹೋಗುತ್ತೆ ಅಲ್ವಾ? ಸೊ ನಮ್ಗದೇ ಬೇಕಾಗಿರೋದು. ಆರೋಗ್ಯವಾಗಿರ್ಬೇಕು, ಆನಂದವಾಗಿರ್ಬೇಕು ಮಗು. ಏನ್ ಮಾಡ್ಬೇಕು? ನಾವು ಫಸ್ಟ್ ಆನಂದವಾಗಿರ್ಬೇಕು ಅಲ್ವಾ? ಥ್ಯಾಂಕ್ ಯು. ದೆನ್ ಇವತ್ತು ಟಾಸ್ಕ್ ಕೊಟ್ಟೆ ಅನ್ಸುತ್ತಲ್ವಾ? ಹೊಸಬ್ರಿಗೆಲ್ಲ ಟಾಸ್ಕ್. ಸೊ ಉಳ್ದವ್ರೆಲ್ಲಾರು ಏನ್ ಮಾಡಿ ಅಂದ್ರೆ, ನನ್ನ ಕ್ಲಾಸಲ್ಲಿ ಇರೋರು ಸುಡೋಕು ಫೈಲ್ ಶೇರ್ ಮಾಡಿದ್ನ ನಿಮ್ಗೆ? ಇಲ್ಲ ಅನ್ಸುತ್ತೆ ಅಲ್ಲ? ಓಕೆ, ಅದನ್ನ ಕೂಡ ಶೇರ್ ಮಾಡ್ತೀನಿ ಎಲ್ಲಾರ್ಗೂ. ಇದು ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮಿಷ. ಓಕೆ, ನಾನೊಂದು ಸುಡೋಕು ಕಳಿಸ್ತೀನಿ, ಅದನ್ನ ನೀವೆಲ್ಲ ಮಾಡಿ ಆಯ್ತಾ? ಸೊ ಬೋನಸ್ ಲಿಂಕ್ ಆಕ್ಚುಲಿ ನಾನು ರೆಗ್ಯುಲರ್ ಕ್ಲಾಸ್ ಅವ್ರಿಗೆ ಕಳಿಸಿದ್ದೀನಿ. ಓಕೆ, ರೆಗ್ಯುಲರ್ ಕ್ಲಾಸ್ಗೆ ನಿಮ್ಗೆ ಕೂಡ ಎಲ್ಲ ಲಿಂಕ್ಸ್ ಸಿಗುತ್ತೆ. ಸುಡೋಕು ಫೈಲ್ ಆಗಿರಬಹುದು, ಅಥವಾ ನಾನು ಪ್ಲೇ ಲಿಸ್ಟ್ ಕೂಡ ಕೊಡ್ತಾ ಇದ್ದೀನಿ, ಮ್ಯೂಸಿಕ್ ಪ್ಲೇ ಲಿಸ್ಟ್ ಆಗಿರ್ಬೋದು ಅದೆಲ್ಲಾನು. ಸೊ ಅದ್ರ ಬಗ್ಗೆ ಎಲ್ಲ ನಾನು ನಾಳೆ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹೊಸ ಬ್ಯಾಚ್ ಅವ್ರಿಗೆ. ಸೊ ಹಳೆ ಬ್ಯಾಚ್ ಅವ್ರಿಗೆ ನೀವೆಲ್ಲ ಏನ್ ಮಾಡಿ ಅಂತಂದ್ರೆ, ನಾನು ಸುಡೋಕು ಫೈಲ್ನ ಕೂಡ ಇವತ್ತು ಅಪ್ಲೋಡ್ ಮಾಡ್ತೀನಿ ಡಾಕ್ಯುಮೆಂಟ್ ಅಲ್ಲಿ. ಬೋನಸ್ ಫೈಲ್ ಇದೆಯಲ್ಲ ಅದ್ರಲ್ಲಿ. ಸೊ ಎಲ್ಲರೂ ಅದನ್ನ ನೋಡ್ಕೋಬಹುದು ಆಯ್ತಾ? ಸೊ ಯಾರಿಗೆ ಸಿಕ್ಕಿಲ್ಲ ರೆಗ್ಯುಲರ್ ಬ್ಯಾಚ್ ಅವ್ರಿಗೆ, ಅವರು ನನ್ಗೆ ಮೆಸೇಜ್ ಮಾಡಿ, ನಾನು ಕಳಿಸ್ತೀನಿ. ಆಮೇಲೆ ದಿನ ಅಟ್ಲೀಸ್ಟ್ ಒಂದು ಸುಡೋಕುನ ನೀವು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ದಿನ ಏನ್ ಮಾಡ್ಬೇಕು ಅಂದ್ರೆ, ನಾನು ಒಂದು ಟೈಮ್ ಟಾರ್ಗೆಟ್ ಇಟ್ಕೋಬೇಕು ಆಯ್ತಾ? ನಿನ್ನೆ ಇಷ್ಟು ಟೈಮಲ್ಲಿ ಫಿನಿಶ್ ಮಾಡಿದ್ದೆ, ಇವತ್ತು ಅದಕ್ಕಿಂತ ಬೇಗ ಮಾಡ್ಬೇಕು ಆಯ್ತಾ?
ನಿಮಗೆ ನೀವೇ ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನೋ ತರ ಮಾಡ್ಕೋತಾ ಹೋಗಿ. ಅವಾಗೆಲ್ಲ ನಾನು ಕ್ಲಾಸಲ್ಲೇ ಮಾಡಿಸ್ತಾ ಇದ್ದೆ, ಬಟ್ ಇಟ್ ವಾಸ್ ಟೇಕಿಂಗ್ ಟೈಮ್. ಆಯ್ತಾ, ಸ್ವಲ್ಪ ಟೈಮ್ ತಗೋತಾ ಇತ್ತು, ಅದಕ್ಕೆ ಕ್ಲಾಸ್ ಕಂಟೆಂಟ್ ಕಮ್ಮಿ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಮಿಸ್ ಮಾಡ್ದೇನೆ ಮಾಡಿ. ಇದು ನಿಮ್ಮ ಮಗುವಿನ ಲಾಜಿಕಲ್ ಥಿಂಕಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಯ್ತಾ, ಏನೂ ಇಲ್ಲ ಅಂದ್ರೆ ನಿಮ್ಗೆ ನಿಮ್ಮ ಮನೆಯಲ್ಲಿ ಕೆಲವೊಬ್ಬರಿಗೆ ಏನು ಪೇಪರ್ ತರಿಸುವಂತಹ ಅಭ್ಯಾಸ ಇರುತ್ತೆ ಅಲ್ವಾ, ಅದರಲ್ಲೂ ಕೂಡ ಪದಬಂಧ ಇರುತ್ತೆ, ಸುಡೋಕು ಇರುತ್ತೆ. ಅದೆಲ್ಲ ಸಾಲ್ವ್ ಮಾಡಿ. ಮತ್ತೆ ನುಡಿಮುತ್ತುಗಳಿರುತ್ತೆ, ಗಾದೆ ಮಾತುಗಳಿರುತ್ತೆ, ಅದನ್ನ ಓದಿ. ಅದರಲ್ಲಿ ಕೆಲವೊಂದು ಕಾಲಮ್ಗಳಲ್ಲಿ ಒಂದೊಂದು ಸ್ಟೋರೀಸ್, ಶಾರ್ಟ್ ಸ್ಟೋರೀಸ್ ಕೂಡ ಕೊಡ್ತಾರೆ ಎಷ್ಟೋ ಜನ ಅಲ್ವಾ. ಸೊ ಅದನ್ನ ಕೂಡ ಓದೋದ್ ಅಭ್ಯಾಸ ಮಾಡ್ಕೊಳ್ಳಿ. ನ್ಯೂಸ್ ಪೇಪರ್ ಓದೋದಾದ್ರೆ ಬೇರೆ ಎಲ್ಲಾ ಕಂಟೆಂಟ್ಗಿಂತ ಜಾಸ್ತಿ ಇದನ್ನ ಮಾತ್ರ ಪರ್ಟಿಕ್ಯುಲರ್ ಆಗಿ ನೀವು ಓದ್ಲೇಬೇಕು. ಆಯ್ತಾ, ಸೊ ಇದೆಲ್ಲ ಮಾಡಿ. ಆಮ್, ಮತ್ತೆ ನ್ಯೂಸ್ ಪೇಪರ್ಸ್ ಅಲ್ಲಿ ಕಾಮಿಕ್ಸ್ ಕೂಡ ಕೊಡ್ತಾ ಇರ್ತಾರೆ. ಸೊ ಯಾರಿಗಾದ್ರೂ ಹಾಬಿ ಇದ್ರೆ ಅದನ್ನ ಕೂಡ ಓದಬಹುದು. ಇದೆಲ್ಲ ಜಸ್ಟ್ ಸಮ್ ಐಡಿಯಾಸ್ ನಾನು ಕೊಡ್ತಾ ಇರೋದು. ಓಕೆ, ಸೊ ಇವಾಗ ಕೆಲವೊಂದು ಆಕ್ಟಿವಿಟೀಸ್ ಮಾಡೋಣ. ಓಕೆ, ಒಂದು ಆಕ್ಟಿವಿಟಿ ಮಾಡೋಣ ಇವಾಗ. ಅಂದ್ರೆ ಕೆಲವೊಂದು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ, ಆನ್ಸರ್ ಮಾಡ್ತಾ ಹೋಗಿ. ಓಕೆನಾ, ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು ಅಷ್ಟೇ. ಓಕೆ, ನನ್ನ ಸ್ಕ್ರೀನ್ ವಿಸಿಬಲ್ ಇದೆಯಾ ಅಂತ ಹೇಳಿ, ಆಮೇಲೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಿದೆ. ಓಕೆ, ಮಾಡಿದ್ರಾ ಇದು? ಓಕೆ, ನಾನು ಕೆಲವೊಂದು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ, ಆನ್ಸರ್ ಮಾಡ್ತಾ ಹೋಗ್ಬೇಕು. ಆಯ್ತಾ? ಹಾ, ಇಲ್ಲಿ ಬರೋಣ. ಎಸ್, ಯು ಶುಡ್ ಗೆಸ್ ದ ಚಾಕ್ಲೇಟ್. ಇದು ಯಾವ ಚಾಕ್ಲೇಟ್? ಡೈರಿ ಮಿಲ್ಕ್. ಕರೆಕ್ಟ್. ವೆರಿ ಗುಡ್. ಚಾಟ್ ಬಾಕ್ಸ್ ಅಲ್ಲಿಗಿಂತ ಅನ್ಮ್ಯೂಟ್ ಮಾಡಿ ಹೇಳ್ಬಿಡಿ. ಆಯ್ತಾ? ಓಕೆ. ಓಕೆ, ಓಕೆ, ರೆಡಿ ಫಾರ್ ನೆಕ್ಸ್ಟ್ ಕ್ವೆಶ್ಚನ್? ಎಸ್, ಗೆಸ್ ದ ಚಾಕ್ಲೇಟ್. ಬಾರ್. ಯಾವುದು? ಸ್ನೇಕ್ ಬಾರ್. ಇಲ್ಲ, ಇನ್ನ ಅದು ಬಂದಿಲ್ಲ ಅನ್ಸುತ್ತೆ. ಸ್ನಿಕ್ಕರ್ಸ್. ಎಸ್, ಸ್ನೀಕರ್ಸ್. ಸ್ನೀಕರ್ಸ್ ಅಲ್ವಾ? ಓಕೆ, ಯಾರು ಹೇಳಿದ್ದು? ರಾಜೇಶ್. ಓಕೆ ಓಕೆ. ಓಕೆ, ಇಬ್ರು ಹೇಳಿದ್ರಿ ಅನ್ಸುತ್ತೆ, ಶ್ರುತಿ, ರಕ್ಷಿತಾ ಇಬ್ರು. ಓಕೆ, ಗುಡ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ಸ್ನೀಕರ್ಸ್ ಇದು. ಹಾ, ಇದು ಯಾರು ಸ್ಟಾರ್ಟ್ ಮಾಡ್ತೀರಾ? ಯಾರಾದ್ರೂ ಇಬ್ರಿಗೆ ಚಾನ್ಸ್ ಕೊಡ್ತೀನಿ ನಾನು. ಯಾವ್ದಾದ್ರು ಒಂದು ಚಾಯ್ಸ್ ಮಾಡಿ ಇಬ್ರು ಹೇಳಿ. ಆಯ್ತಾ? ಇಲ್ಲ, ಇದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ, ಆಮೇಲೆ ಕೂಡ ಮಾಡಬಹುದು. ಓಕೆ, ಸುವರ್ಣ ಅವರೇ ಹೇಳ್ತೀರಾ? ಓಕೆ, ಹ್ಯಾಂಡ್ ರೈಸ್ ಮಾಡಿ ಯಾರಾದ್ರೂ, ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇದು ಟಂಗ್ ಟ್ವಿಸ್ಟರ್ಸ್ ನಾನು ಕನ್ನಡದಲ್ಲೂ ಕೂಡ ಸರ್ಚ್ ಮಾಡಿ ಹಾಕ್ತೀನಿ. ಆಯ್ತಾ? ಓಕೆ, ಲೆಟ್ ಮಿ ಸ್ಕಿಪ್ ದಿಸ್. ಆಯ್ತಾ, ಇದು ಬೇಡ. ಕನ್ನಡದಲ್ಲೇ ಟಂಗ್ ಟ್ವಿಸ್ಟರ್ಸ್ ಹೇಳ್ತೀನಿ, ನೀವು ಹೇಳ್ತಾ ಹೋಗಿ. ಓಕೆ, ಮೇ ಬಿ ಕಪಲ್ ಸೆಷನ್ ಅಲ್ಲಿ ಒಂದ್ಸರಿ ಮಾಡಿದ್ವಿ ಇದನ್ನ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ಅದಕ್ಕೋಸ್ಕರ. ಓಕೆ, ಹರ್ಷಿತಾ ಅವ್ರು ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ ಹೇಳಿ. ಇದನ್ನ ಒಂದ್ಸರಿ ಮಾಡೋಣ, ಆಮೇಲೆ ನಾನು ಕನ್ನಡ ಟಂಗ್ ಟ್ವಿಸ್ಟರ್ ಕೊಡ್ತೀನಿ. ಓಕೆ, ಎರಡು ನಮ್ಮ ಒಂದೇ ಹೇಳಿ. ಎನಿ ಒಂದನ್ನ ನಾಯ್ಸ್, 5 ಅನಾಯ್ಸ್. times ಹೇಳ್ಬೇಕು. ಫಾಸ್ಟ್ ಆಗಿ ಹೇಳ್ಬೇಕಲ್ಲ. ಹಾ. Any noise annoys an oyster, but a noisy noise annoys an oyster more. Any noise annoys an oyster, but a noisy noise annoys an oyster more. Any noise annoys an oyster, but a noisy noise annoys an oyster more. Any noise annoys an oyster, but a noisy noise annoys an oyster more. Any noise annoys an oyster, but a noisy noise annoys an oyster more. ಗುಡ್ ಗುಡ್, ವೆರಿ ಗುಡ್. ಚೆನ್ನಾಗಿ ಹೇಳಿದ್ರಿ.
ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಬೇಕಾದ್ರೆ ನೀವು ಉಳ್ದವರು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನ ಒಂದು ಹೆಲ್ದಿ ಕಾಂಪಿಟೇಷನ್ ತರ ಮಾಡ್ಕೊಳ್ಳಿ ಆಯ್ತಾ. ನಿಮ್ ಪಾರ್ಟ್ನರ್ ಜೊತೆಗೆ ಪ್ರಾಕ್ಟೀಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಆಯ್ತಾ. ಅವ್ರಿಗೂ ಹೇಳ್ಸಿ ಆಯ್ತಾ, ಯಾರು ಚೆನ್ನಾಗಿ ಹೇಳ್ತೀರಾ, ಯಾರು ಜಾಸ್ತಿ ಹೇಳ್ತೀರಾ. ಸೊ ಇಟ್ ವಿಲ್ ಬಿ ವೆರಿ ಫನ್ ಆಯ್ತಾ, ತುಂಬಾ ಚೆನ್ನಾಗಿ ಫನ್ ಆಗಿರುತ್ತೆ ಆಯ್ತಾ. ಇನ್ನೊಂದು ಯಾರು ಹೇಳ್ತೀರಾ, ಹ್ಯಾಂಡ್ ರೈಸ್ ಮಾಡಿ. ನಾನ್ ಟ್ರೈ ಮಾಡ್ತೇನೆ. ಓಕೆ ಮಂಜುಳಾ ಅವರ ಹೇಳಿ. The sixth sick shakes sixth sheep six. The sixth sick shakes sixth sheep sick. The sixth sick shakes sixth sheep six. The sixth sick shakes sixth sheep sick. 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 ಓಕೆ ಗುಡ್, ವೆರಿ ಗುಡ್. ಚೆನ್ನಾಗಿ Okay. ಹೇಳಿದ್ರಿ ಅಲ್ವಾ. ಚೆನ್ನಾಗಿದೆ ಇದೊಂಥರ. ಓಕೆ, ಸೊ ಇದನ್ನ ಉಳ್ದೋರು ಅಷ್ಟೇನೆ, ಎಲ್ಲರಿಗೂ ಇವಾಗ ಟೈಮ್ ಲಿಮಿಟ್ ಇರೋದ್ರಿಂದ ಮಾಡ್ಸಕ್ ಆಗ್ತಾ ಇಲ್ಲ, ಬಟ್ ತುಂಬಾ ಚೆನ್ನಾಗಿರುತ್ತೆ, ಮಾಡಿ ಆಯ್ತಾ. ಹಾ, ಇವಾಗ ಕನ್ನಡ ಒಂದು ಕೊಡ್ತೀನಿ ಆಯ್ತಾ. ಫಸ್ಟ್ ಹ್ಯಾಂಡ್ ರೈಸ್ ಮಾಡಿ ಅವ್ರಿಗೆ ಕೊಡ್ತೀನಿ. ಓಕೆ, ನಂಗೆ ಕಾಣಿಸ್ತಾ ಇಲ್ಲ. ಹರ್ಷಿತಾ ಮತ್ತೆ ಯಾರು ಮಂಜುಳಾ ಅವ್ರು ಹೇಳಿದ್ರಲ್ವಾ, ಅವ್ರನ್ನ ಬಿಟ್ಟು ಬೇರೆ ಹೇಳೋಣ. ಓಕೆ, ಹಾ, ಸಿಂಪಲ್, ವೆರಿ ಸಿಂಪಲ್. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಶ್ರುತಿ ಅವರು ಹೇಳಿ. ಹಲೋ ಕಪ್ಪು ಕುಂಕುಮ ಅನುಷಾ, ಕೆಂಪು ಕುಂಕುಮ. ಹಾಯ್ ಸ್ನೇಹ, ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸಾರಿ, ಒಂದೇ ನಿಮಿಷಕ್ಕೋಸ್ಕರ ಜಾಯ್ನ್ ಓ ಆಗಿದ್ದೆ. ವಾವ್, ಎಲ್ ಸ್ನೇಹ. ಓಕೆ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಮತ್ತೆ ಇದನ್ನ ತೋರ್ಸೋಣ ಅಂತ. so ಓಕೆ, cute. ಒಂದ್ ನಿಮಿಷ, ನಂಗೆ ಕಾಣಿಸ್ತಾ ಇಲ್ಲ. ಐ ಸ್ಟಾಪ್ ಶೇರಿಂಗ್. ಓ, ಆಯ್ತು, ಪೇಷನ್ಸ್ ಲೆವೆಲ್. ಓ, ಓಕೆ, ಅಳ್ತಾ ಇದೀಯಾ? ಇನ್ನೊಮ್ಮೆ ಜಾಯ್ನ್ ಆಗ್ತೀನಿ. ನಾನು ಎಲ್ರಿಗೂ ಅದೇ ಥ್ಯಾಂಕ್ ಯು ಹೇಳೋಣ ಮೆಸೇಜಿಗೆ. ಪೇಷಂಟ್ಲಿ ಇದ್ಲು, ಬಟ್ ಈಗ ಶುರು ಆಯ್ತು. ಓ ಮುದ್ದು. So cute. ನಮ್ ಗರ್ಭ ಸಂಸ್ಕಾರ ಬ್ಯಾಚಿಗೆ ಹಾಯ್ ಹೇಳ್ಬೇಕು, ಹೆಲೋ ಹಾಗೆ ಹಠ ಮಾಡ್ಬಾರ್ದು. ಹೆಲೋ, ವಿಲ್ ಡೂ ಮೆಡಿಟೇಷನ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಎಲ್ರಿಗೂ. ನಾನು ಮತ್ತೆ ಮೆಸೇಜ್ ಹಾಕ್ತೀನಿ ಗ್ರೂಪ್ ಅಲ್ಲಿ. ನಂಗೆ ಮೆಸೇಜ್ ಹಾಕಕ್ಕೆ Congratulations, ಟೈಮ್ ಸ್ನೇಹ. ಸಿಕ್ಕಿಲ್ಲ. ಆಲ್ ದ ಬೆಸ್ಟ್ ಎಲ್ರಿಗೂ. Thank you. ಬಾಯ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಬೈ. ಓಕೆ, ನಾನು ನೋಟಿಸ್ ಮಾಡ್ಲೇ ಇಲ್ಲ ಅವ್ರು ಜಾಯ್ನ್ ಆಗಿದ್ದು. ನಾನು ಸಡನ್ ಆಗಿ ಹೇಳ್ತಾ ಇದ್ದೆ, ಅವ್ರು ಕಾಣಿಸಿದ್ರು. ಓಕೆ ಓಕೆ ಗುಡ್. I'll start now. ಹಾ ಓಕೆ. ಕಪ್ಪು ಕುಂಕುಮ ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ ಕೆಂಪು ಕುಂಕುಮ. ಓಕೆ ಓಕೆ ಫೈನ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಇನ್ನೂ ಒಂದು, ಇವಾಗ ಅವ್ರು ಹೇಳುವಾಗ ನೆನಪಾಯ್ತು, ತುಂಬಾ ಉಸಿರು ಕಟ್ಟಿ ಜಾಸ್ತಿ ಹೇಳಕ್ ಹೋಗ್ಬೇಡಿ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಟೇಕ್ ಅ ಗ್ಯಾಪ್ ಅಂಡ್ ದೆನ್ ಸ್ಟಾರ್ಟ್, ಮತ್ತೆ ರೀಸ್ಟಾರ್ಟ್ ಮಾಡಿ. ಓಕೆ, ಅಷ್ಟೇ. ಎಸ್, ದೆನ್ ಹಾ, ಇದು ಒಂದು ಕ್ವೆಶನ್. ಇದನ್ನ ಸ್ಕ್ರೀನ್ಶಾಟ್ ತಗೋತಿರೋ ಅಥವಾ ಇವಾಗ ಹೇಳ್ತಿರೋ ನೋಡಿ ಆಯ್ತಾ. ಕಾಣಿಸ್ತಾ ಇದೆ ಅಲ್ಲ, ಇದೇನಂದ್ರೆ ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. ಸ್ಕ್ರೀನ್ ಶೇರ್ ಆಗ್ತಾ ಇಲ್ವಾ? ಓಕೆ ಓಕೆ, ಸಾರಿ. ಹಾ, ನಾನು ಮಾಡಿದ್ದೀನಿ. ಎಸ್, ಇವಾಗ ಕಾಣಿಸ್ತಾ ಇದೆ ಅಲ್ವಾ? So, ಇದು ಕಾಣಿಸ್ತಾ ಆಡ್ ಇದೆ. ಅಂಡ್ ವಿನ್ ಅಂತ ಹೇಳಿ. ಇದು ಏನೇ ಇರ್ಲಿ, ಸ್ಟೋರಿ ಏನೇ ಇರ್ಲಿ, ಬಟ್ ನಮ್ಗೆ ಇಲ್ಲಿ ಬೇಕಾಗಿರೋದು, ಇಲ್ಲಿ 1 2 3 4 ಇಲ್ಲೆಲ್ಲ ಒಂದೊಂದು ಕಾಣಿಸ್ತಾ ಇರ್ಬೇಕು ನಿಮ್ಗೆ ಅಲ್ವಾ. ಸೊ ಅದನ್ನೆಲ್ಲ ಕೌಂಟ್ ಮಾಡ್ಕೊಂಡು ಆಡ್ ಮಾಡ್ಕೊಂತ ಲಾಸ್ಟ್ ಅಲ್ಲಿ ನೀವು ಹೇಳ್ಬೇಕು ಎಷ್ಟು ನಂಬರ್ಸ್ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಓಕೆ, ಒನ್ ಒನ್ ಅನ್ನೋದು ಒಂದ್ಸರಿ ಬಂದಿದೆ ಅಲ್ವಾ, ದೆನ್ ಅದೇ ಲೈನ್ ಅಲ್ಲಿ ಇನ್ನೊಂದ್ಸರಿ 1 ಬಂದಿದೆ, 1 + 1 2 ಆಯ್ತಾ. ಇನ್ನೂ ಒಂದ್ಸರಿ 1 ಬಂದಿದೆ, 3. ಆಮೇಲೆ ಕೆಳಗಡೆ ಬಂದಾಗ ಇನ್ ಹಿಸ್ ಬಿಗ್ ಬಿಗ್ ಕ್ಲೋತ್ಸ್ 2 ಫ್ಲೈ ಅಪ್ ಅಲ್ವಾ. ಸೊ 2 ಬಂತು. ಇವಾಗ ವಿ ಶುಡ್ ಆಡ್ 2 ಆಯ್ತಾ.
ಸೊ 1 2 3 ಆಯ್ತು. ಈಗ 4 5 ದೆನ್ 3 ಬರುತ್ತೆ. ಅದಕ್ಕೆ ಮತ್ತೆ 3 ಆ್ಯಡ್ ಮಾಡ್ತೀವಿ. ಆಯ್ತಾ, ಗೊತ್ತಾಯ್ತಲ್ವಾ ಹೇಗೆ ಅಂತೇಳಿ? ಸೊ ಎಲ್ಲ ಹಾ 1 ಮ್ಯಾಮ್ 1 ಗೊತ್ತಾಯ್ತು. 2 3 4 ಏನೇನಿದೆಯೋ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಮಾಡ್ತಾ ಲಾಸ್ಟಲ್ಲಿ ಬಂದಿದ್ದಂಥ ಆನ್ಸರ್ನ ನಂಗೆ ಹೇಳಬೇಕು. ಸೊ ಇದು ಇವಾಗ್ಲೇ ಹೇಳ್ತೀನಿ ಮ್ಯಾಮ್. ಫೋಕಸ್. ಓಕೆ, ಹೇಳಿ. ಮಾಡಿ, ಎಲ್ಲರೂ ಮಾಡಿ. ಒನ್ 5 ಟೈಮ್ಸ್ ಬಂದಿದೆ. ಸೊ ಹಂಗಲ್ಲ, ಹ್ಮ್ ಹಂಗಲ್ಲ. ಸೊ 1 1 ಆಯ್ತಾ, ಮತ್ತೆ 1 ಬಂತು, 1 + 1 2, ಮತ್ತೆ 1 ಬಂತು 3, ಆಮೇಲೆ 2 ಬಂತು 5, ಆಮೇಲೆ 3 ಬಂತು ಆಯ್ತಾ 8, ಆಮೇಲೆ ಮತ್ತೆ 4 ಬಂತು, ಸೊ ಕೌಂಟ್ 12. ಮಾಡ್ಬೇಕು. ಹಾ ಹಾ, ಆ ಥರ ಆ್ಯಡ್ ಮಾಡ್ತಾ ಹೋಗ್ಬೇಕು. ಆ್ಯಡ್ ಮಾಡ್ತಾ 81 ಮಾಡ್ತಾ ಕೌಂಟ್ ಮಾಡಿ. ಓಕೆ, 81 ಮ್ಯಾಮ್. 81. ಓಕೆ, ನೋಡೋಣ ಆನ್ಸರ್ ಬೇರೆ ಇದೆ, ಬಟ್ ನೋಡೋಣ. 75 ಮ್ಯಾಮ್. ಓಕೆ, ಯಾರು ಹೇಳಿದ್ದು? ಶಿಲ್ಪಾ. ಶಿಲ್ಪ. ಓಕೆ, ಗುಡ್ ಗುಡ್. ಶಿಲ್ಪಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ಆನ್ಸರ್ ಇಸ್ 75. ನೀವು ಇನ್ನೊಂದ್ಸರಿ ಯಾರ್ದು ಕೌಂಟ್ ತಪ್ಪಾಯ್ತು ಸ್ಕ್ರೀನ್ಶಾಟ್ ತಗೊಳ್ಳಿ, ಆಮೇಲೆ ಕೌಂಟ್ ಮಾಡಿ. ಮತ್ತೆ ಮೇ ಬಿ ಎಲ್ಲಾದ್ರೂ ಒಂದ್ ಕಡೆ ಮಿಸ್ ಆಗಿರ್ಬೋದು. ಓಕೆ, ಎಸ್, ಬೇಗ ಹೇಳಿದ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಹೇಳಿದ ತಕ್ಷಣ. ಆನ್ಸರ್ ಇಸ್ 75. ಓಕೆ, ಎಸ್, ಮೇ ಬಿ ಟೈಮ್ ಔಟ್. ಸಾಕು ಇವತ್ತಿಗೆ. ದೆನ್ ಇದೇ ಥರ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ನಾವು ಆಕ್ಟಿವಿಟೀಸ್ನ ಮಾಡೋಣ. ಓಕೆನಾ? ದೆನ್ ಅಫರ್ಮೇಷನ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಹೊಸ ಬ್ಯಾಚ್ ಅವ್ರಿಗೆ ಅಫರ್ಮೇಷನ್ಸ್ ಎಲ್ಲಾನು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅಂದರೆ ರೆಗ್ಯುಲರ್ ಬ್ಯಾಚಲ್ಲಿ ಹೇಳ್ತೀನಿ ಹೇಗೆ ಮಾಡೋದು, ನಿಮ್ಮದೇ ಅಫರ್ಮೇಷನ್ ಹೇಗೆ ಪ್ರಿಪೇರ್ ಮಾಡೋದು, ಯಾವ್ಯಾವ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಎಲ್ಲಾನು. ಉಳ್ದೋರೆಲ್ಲಾನು ರೆಗ್ಯುಲರ್ ಬ್ಯಾಚ್ ಅವರು ರೆಗ್ಯುಲರ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಮತ್ತು ಅಫರ್ಮೇಷನ್ಸ್ ಖಂಡಿತ ಮಾಡ್ತಾನೆ ಇರಿ, ಯಾಕಂದರೆ ತುಂಬಾ ಬೆನಿಫಿಷಿಯಲ್ ಇದೆ. ಓಕೆ, ಅದೇ ಕ್ಲಾಸಲ್ಲಿ ಮಾಡ್ಸೋಕ್ಕೆ ಕಷ್ಟ ಆಗ್ತಾ ಇದೆ, ಟೈಮ್ ಲಿಮಿಟ್ಸ್ ಇರೋದ್ರಿಂದ. ಅದಕ್ಕೋಸ್ಕರ ಐ ಡೋಂಟ್ ವಾಂಟ್ ಟು ಸ್ಕಿಪ್ ಇದು ಏನು ಮಂತ್ರ ಚಾಂಟಿಂಗ್ಸ್ ಎಲ್ಲಾನು, ಯಾಕಂದರೆ ನೀವು ಆಮೇಲೆ ಹೇಳಿದರೆ ಮಾಡಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ಮಂತ್ರ ಚಾಂಟಿಂಗ್ಸ್ ತುಂಬ ಬೆನಿಫಿಷಿಯಲ್ ಇದೆ, ಅದಕ್ಕೆ ನಾನು ಖಂಡಿತ ಮಾಡಿಸ್ತಾ ಇದ್ದೀನಿ ಇದರಲ್ಲಿ. ಆಯಿತಾ? ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಮ್ಯಾಮ್, ಓಕೆ, ಹೇಳಿ. ಬ್ರೀತಿಂಗ್ ಹೇಳ್ತೀನಿ ಅಂತ ಹೇಳಿದ್ರಿ, ಕ್ಲಾಸ್ ಆದ್ಮೇಲೆ ನೆನಪಿಸಿ ಅಂತ. ಹರ್ಷಿತಾ ನಿನ್ನೆ ಹೇಳಿದ್ರಲ್ಲ. ಹರ್ಷಿತಾ, ಹಾ, ಓಕೆ ಓಕೆ, ಎಸ್, ಬ್ರೀದಿಂಗ್ ಟೆಕ್ನಿಕ್ಸ್ ಅಲ್ವಾ? ಓಕೆ, ಇವಾಗ ನಾನು ಹರ್ಷಿತಾ ಅವ್ರಿಗೆ, ಅವರು ಶಿ ಈಸ್ ವೆರಿ ಲೈಕ್ ನಿಯರ್ ಟು ಡೆಲಿವರಿ, ಅದು ಸ್ವಲ್ಪ ಬೇಗ ಮಾಡಿಸೋಣ ಅಂತ ಹೇಳಿದ್ದಾರೆ ಡಾಕ್ಟರ್. ಅದಕ್ಕೋಸ್ಕರ ಶಿ ಈಸ್ ಪ್ರಿಪೇರಿಂಗ್ ಫಾರ್ ನಾರ್ಮಲ್ ಡೆಲಿವರಿ. ಆಯಿತಾ? ನಿಮಗೆ ಎಲ್ಲರಿಗೂ ಯಾರಿಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಇದೆ, ಸೊ ಯಾರು ನಿಮಗೆ ಇವಾಗೇ ನಾನು ಬ್ರೀದಿಂಗ್ಸ್ನ ನೋಡ್ಕೋತೀನಿ ಅಂತಂದರೆ ನೀವು ನೋಡ್ಕೋಬೋದು. ಆಯಿತಾ? ನಾನು ತುಂಬ ಜಾಸ್ತಿ ಏನು ಹೇಳ್ತಾ ಇಲ್ಲ, ಬಟ್ ಇವಾಗ ಬ್ರೀದಿಂಗ್ ಟೆಕ್ನಿಕ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ತುಂಬ ಫೋರ್ಸ್ಫುಲಿ ಮಾಡಬೇಡಿ, ಯಾರಾದರೂ ಅಷ್ಟೇ ತುಂಬ ಫೋರ್ಸ್ಫುಲಿ ಮಾಡಬೇಡಿ. ಓಕೆನಾ? ಸೊ ನಿಮಗೆ ಕೆಪಾಸಿಟಿಗೆ ತಕ್ಕಂತೆ ಮತ್ತೆ ಬ್ರೀದಿಂಗ್ ಮಾಡುವಾಗಲೇ ಆಗಲಿ ಯಾವ ಥರ ಏನೇನು ಚೇಂಜಸ್ ಆಗ್ತಾ ಇದೆ, ಆಯಿತಾ, ಇದನ್ನ ನೋಡ್ಕೋತಾ ಮಾಡಬೇಕು. ಈ ಬ್ರೀದಿಂಗ್ ಟೆಕ್ನಿಕ್ಸ್ ಎಲ್ಲ ಡಿಸೈನ್ ಆಗಿರೋದು ಒಂದು ಟು ಈಸ್ ದಟ್ ಜರ್ನಿ. ಆಯ್ತಾ? ಅಂದರೆ ನಾರ್ಮಲ್ ಡೆಲಿವರಿ ಅಂದರೆ ಅಫ್ಕೋರ್ಸ್ ಪೇನ್ ಇರುತ್ತೆ, ಬಟ್ ದೆರ್ ಇಸ್ ಅ ಟೆಕ್ನಿಕ್. ಅವಾಗಿನ ಕಾಲದಲ್ಲೆಲ್ಲ ಅನಸ್ತೇಷಿಯಾ ಕೊಡ್ದೇನೆ ಆಪರೇಷನ್ಸ್ ಮಾಡ್ತಾ ಇದ್ರು. ಹೇಗೆ ಮಾಡ್ತಾ ಇದ್ರು? ಆದರೆ ನೋವು ಫೀಲ್ ಆಗ್ತಾ ಇರಲಿಲ್ಲ. ಆಯ್ತಾ? ನಾನು ಇದನ್ನ ಹೇಳಿದ ತಕ್ಷಣ ಪ್ಲಾನಿಂಗ್ ಬೆಂಚ್ ಅಂತ ಆಯ್ತಾ, ಬಟ್ ನೋವು ಆಗ್ತಾ ಇರಲಿಲ್ಲ. ಹೆಂಗೆ ಅದು? ಹೆಂಗೆ ಅಂದರೆ ಅನಸ್ತೇಷಿಯಾ ಆಗಲಿ ನಮಗೆ ಏನು ಕೆಲಸ ಮಾಡುತ್ತೆ ಅಂದರೆ ಅಲ್ಲಿರುವಂಥ ಪೇಯ್ನ್ನ ಸಿಗ್ನಲ್ನ ಇಲ್ಲಿಗೆ ಕಳಿಸಲ್ಲ. ಆಯ್ತಾ? ಸೊ ನಮ್ಮ ಬ್ರೈನಿಗೆ ಆ ಪೇಯ್ನ್ ಇದೆ ಅನ್ನುವಂಥ ಸಿಗ್ನಲ್ ಹೋಗಿಲ್ಲ ಅಂತಂದರೆ ಅದು ನಮಗೆ ಫೀಲ್ ಆಗಲ್ಲ. ಆಯ್ತಾ? ಅದೇ ಕೆಲಸ ಅದು ಮಾಡ್ತಾ ಇರೋದು. ಅದಕ್ಕೆ ಲೋಕಲ್ ಅನಸ್ತೇಷಿಯಾ ಆಗಲಿ ಫುಲ್ ಬಾಡಿ ಅನಸ್ತೇಷಿಯಾ ಆಗಲಿ, ಆಯ್ತಾ, ಬಟ್ ಏನೇ ಆಗಲಿ ಒಟ್ಟು ಬ್ರೈನಿಗೆ ಸಿಗ್ನಲ್ ಹೋಯ್ತು ನೋವು ಆಗ್ತಿದೆ ಅಂತಂದರೆ ಅದು ಏನು ಮಾಡುತ್ತೆ, ಅದು ನೋವು ನಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಅದು ಸಿಗ್ನಲ್ ಹೋಗಿಲ್ಲ ಅಂತಂದರೆ ಗೊತ್ತಾಗಲ್ಲ. ಅದೇ ಪ್ರಿನ್ಸಿಪಲ್. ಸೊ ಹಿಪ್ನೋಟಿಸಮ್ ಅಂತ ಒಂದಿದೆ, ಸೆಲ್ಫ್ ಹಿಪ್ನೋಟಿಸಮ್ ಕೂಡ ಮಾಡ್ಕೋತಾರೆ. ಸೊ ಹೆಂಗೆ ಅಂದರೆ ನಾವು ಆ ನೋವಿಂದ ಡೈವರ್ಟ್ ಆಗಬೇಕು. ಆ ನೋವಿನ ಸಿಗ್ನಲ್ ಬ್ರೈನಿಗೆ ಹೋಗೋದಕ್ಕಿಂತ ಬೇರೆ ಸಿಗ್ನಲ್ಸ್ ಹೋಗ್ಬೇಕು. ಈ ಕೆಲಸ ನಮಗೆ ಮಾಡಬೇಕಾಗಿರೋದು. ಆಯ್ತಾ?
ಸೊ ಈ ಬ್ರೀದಿಂಗ್ ಟೆಕ್ನಿಕ್ಸ್ ಎಲ್ಲ ಯಾಕೆ ಮಾಡ್ತೀವಿ ಅಂತಂದ್ರೆ ಆ ಥರ ಮಾಡಿದಾಗ ಫಸ್ಟ್ ಆಫ್ ಆಲ್ ನಮಗೆ ಆ ರೀಜನ್ಗೆ ಬ್ಲಡ್ ಫ್ಲೋ ಆಗುತ್ತೆ. ಆಯ್ತಾ? ಅಂದ್ರೆ ನಮ್ಮ ಪೆಲ್ವಿಕ್ ರೀಜನ್ಗೆ, ಪೆಲ್ವಿಕ್ ಫ್ಲೋರ್ ಮಸಲ್ಸ್ಗೆ ಮತ್ತೆ ನಮ್ಮ ಯೂಟರಸ್ಗೆ ಚೆನ್ನಾಗಿ ಬ್ಲಡ್ ಫ್ಲೋ ಆಗುತ್ತೆ, ಚೆನ್ನಾಗಿ ಆಕ್ಸಿಜನ್ ಫ್ಲೋ ಆಗುತ್ತೆ ನಾವು ಬ್ರೀದ್ ಮಾಡೋದೆಲ್ಲಾನು. ನಾನು ಇವಾಗ್ಲೂ ಕೂಡ ಅದನ್ನ ನಿಮಗೆ ಗೊತ್ತಿಲ್ಲದೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಏನಂದ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗ್ಬೇಕು ಅಲ್ವಾ? ಸೊ ವೆನ್ ಯು ಆರ್ ರಿಲ್ಯಾಕ್ಸಿಂಗ್ ದೋಸ್ ಪಾರ್ಟ್ಸ್, ಅವಾಗ ಚೆನ್ನಾಗಿ ಆಕ್ಸಿಜನ್ ಫ್ಲೋ ಆಗುತ್ತೆ, ಮಗು ಚೆನ್ನಾಗಿರುತ್ತೆ, ಪ್ರಾಸೆಸ್ ಚೆನ್ನಾಗಾಗುತ್ತೆ, ದೇಹಕ್ಕೆ ಗೊತ್ತು ಏನ್ ಮಾಡ್ಬೇಕು ಅಂತ. ಬಟ್ ವಿ ಶುಡ್ ಅಲೋ. ಕೆಲವೊಬ್ರು ಏನ್ ಮಾಡ್ತಾರೆ, ನಾನು ಹೇಳಿದೆ, ಹರ್ಷಿತಾ ಅವ್ರಿಗೂ ಕೂಡ ಹೇಳಿದ್ದೆ ಅಲ್ವಾ, ನಮ್ಗೆ ಸೀನ್ಸೇ ಹಂಗ್ ತೋರಿಸಿರ್ತಾರೆ. ಆಯ್ತಾ? ಅಂದ್ರೆ ಆಮ್, ಏನು ಮೂವೀಸ್ ಅಲ್ಲಿ ಆಗಿರ್ಬೋದು ಅಥವಾ ಧಾರಾವಾಹಿಗಳಲ್ಲಾಗಿರ್ಬೋದು, ಒಟ್ಟು ಡೆಲಿವರಿ ಅಂದ್ರೆ ಅವ್ರು ಕಿರ್ಚಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ, ಆ ಊ ಅಂತ ಇರ್ತಾರೆ, ಕೈ ಕಾಲು ತಲೆ ಎಲ್ಲ ಬಡಿತಾ ಇರ್ತಾರೆ, ಹಿಂಗೆ ಮಾಡ್ತಾ ಇರ್ತಾರೆ. ಇದೆಲ್ಲ ಎಷ್ಟು ಮಾಡ್ತೀವೋ ಅಷ್ಟು ನಮ್ಗೆ ಎನರ್ಜಿ ಹೋಗುತ್ತೆ ಹೊರತು ವಿ ಕೆನಾಟ್ ರಿಟೈನ್ ದ ಎನರ್ಜಿ ವಿಚ್ ಇಸ್ ರಿಕ್ವೈರ್ಡ್. ಆಯ್ತಾ? ಸೊ ಈ ಎನರ್ಜಿನ ನಾವು ರಿಟೈನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಈಸಿಯಾಗಿ ಆಗುತ್ತೆ. ಇವಾಗೆಲ್ಲ ಪೇನ್ ಫ್ರೀ ಡೆಲಿವರೀಸ್ ಅಂತ ಬಂದಿದೆ ಅಲ್ವಾ? ಅಲ್ಲಿ ಏನ್ ಮಾಡ್ತಾರೆ, ಲೋಕಲ್ ಅನಸ್ತೇಷಿಯಸ್ನ ಇಂಜೆಕ್ಟ್ ಮಾಡ್ತಾ ಇರ್ತಾರೆ ಅಲ್ವಾ? ಅಥವಾ ನಮ್ಗೆ ಒಂದು ಡಿವೈಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಪ್ರೆಸ್ ಮಾಡಿದ್ರೆ ನಮ್ಗೆ ಅಲ್ಲಿಗೆ ಒಂದು ಸ್ವಲ್ಪ ಸ್ವಲ್ಪ ಡೋಸ್ ಆಫ್ ಅನಸ್ತೇಷಿಯಾ ಹೋಗುತ್ತೆ, ಅಲ್ಲಿಗೆ ನಮ್ಮ ಪೇನ್ ನಂಬಾಗುತ್ತೆ. ಆಯ್ತಾ? ಅಂದ್ರೆ ಆ ಪೇನ್ ಇದ್ರೂ ಗೊತ್ತಾಗಲ್ಲ. ಸೊ ಇದ್ರಲ್ಲೆಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸು, ಸ್ವಲ್ಪ ಇದು ಡಿಸಡ್ವಾಂಟೇಜಸ್ ಇದ್ದೇ ಇರುತ್ತೆ ಆರ್ಟಿಫಿಷಿಯಲ್ ಏನಿದ್ರು. ಸೊ ನ್ಯಾಚುರಲಿ ನಾವು ಎಷ್ಟು ಹೋಗ್ತೀವೋ ಅಷ್ಟು ನಮಗೆ ಜರ್ನಿ ಈಸಿ ಆಗ್ತಾ ಹೋಗುತ್ತೆ. ಅದು ಒಂದು ಕಾನ್ಸೆಪ್ಟ್. ಅದರಿಂದ ನಾನು ನ್ಯಾಚುರಲ್ ಡೆಲಿವರಿ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ನಿಮ್ಗೆ ಯಾರಿಗಾದ್ರೂ ಇಲ್ಲ ನಂಗೆ ಬೇಡ, ನಂಗೆ ಕೇಳಕ್ಕೂ ಇಷ್ಟ ಇಲ್ಲ ಅಂತಂದ್ರೆ ಯು ಕ್ಯಾನ್ ಲೀವ್. ಬಟ್ ಏನಂದ್ರೆ ಒಂದು ಅಡ್ವಾಂಟೇಜ್ ನ್ಯಾಚುರಲ್ ಡೆಲಿವರಿಲಿ, ವಜೈನಾದಲ್ಲಿ ಇರುವಂತಹ ಗುಡ್ ಬ್ಯಾಕ್ಟೀರಿಯಾಸ್ ನಮ್ಮ ಮಗುವಿಗೆ ಪಾಸ್ ಆಗುತ್ತೆ. ಆಯ್ತಾ? ಅದು ಬೇರೆ ಎಲ್ಲೂ ಸಿಗಲ್ಲ. ಆಯ್ತಾ? ಸೊ ಇದು ಮಗುವಿಗೆ ಪಾಸ್ ಆಗೋದು, ಇಮ್ಯುನಿಟಿ ಜಾಸ್ತಿ ಬಿಲ್ಟ್ ಆಗುತ್ತೆ. ಆಮೇಲೆ ಈ ನಾರ್ಮಲ್ ಡೆಲಿವರಿಲಿ ಮಗು ಏನ್ ಪ್ರಯತ್ನ ಮಾಡ್ತಾ ಇರುತ್ತಲ್ವಾ, ಆ ಟೈಮಲ್ಲಿ ಮಗುಗೆ ಇಟ್ ಈಸ್ ಲೈಕ್ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀವಿ. ಆಯ್ತಾ? ಅಂದ್ರೆ ಮಗು ಹೊಟ್ಟೆಯ ಒಳಗಿನಿಂದ ಹೊರಗಿನ ಜಗತ್ತಿಗೆ ಬರೋದಕ್ಕೆ ತಯಾರಾಗ್ತಾ ಇದೆ, ಮೆಂಟಲಿ, ಫಿಸಿಕಲಿ, ಎಮೋಷನಲಿ. ಆಯ್ತಾ? ಸೊ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಮಗು ತಯಾರಾಗ್ತಾ ಇರುತ್ತೆ. ಆಯ್ತಾ? ಅಂದ್ರೆ ಈಗ ಸಿಸೇರಿಯನ್ ಆಗಿರ್ಬೋದು, ಬೇರೆ ಯಾವ್ದಾದ್ರು ಆಗಿರ್ಬೋದು, ಅಲ್ಲಿ ಏನಾಗುತ್ತೆ, ಮಗುಗೆ ಅಂದಾಜಿರಲ್ಲ. ಆಯ್ತಾ? ಸೊ ಅದು ಆ ಟ್ರಾನ್ಸಿಷನ್ ಪೀರಿಯಡ್ ಕಡಿಮೆ ಆದಷ್ಟು ಮಗುಗೆ ಸ್ವಲ್ಪ ಸಡನ್ ಆಗಿ ಹಿಂಗೆ ಮಲ್ಗಿರುತ್ತೆ, ಹೊರಗೆ ಬಂದು ನೋಡಿದ್ರೆ ಇದೇನಿದೆ ಆಯ್ತಾ ಅಲ್ವಾ? ಸೊ ನೀವೇ ನೋಡಿ, ಸುಮ್ಮನೆ ಕಣ್ಮುಚ್ಕೊಳ್ಳಿ. ಈಗ ಕಣ್ ಬಿಟ್ಟ ತಕ್ಷಣ ನೀವು ಅಂಟಾರ್ಟಿಕಾದಲ್ಲಿ ಇದ್ದೀರಾ, ಹೊರಗೆ ನೋಡಿದ್ರೆ ಭಯ ಆಗಲ್ವಾ, ನಾನು ಎಲ್ಲಿ ಬಂದ್ಬಿಟ್ಟೆ ಸೊ ಆ ಒಂದು ಫೇಸ್ ಏನಿದೆ, ಟ್ರಾನ್ಸಿಷನ್ ನಿಧಾನವಾಗಿ ಆದಾಗ ಏನಾಗುತ್ತೆ, ಅಥವಾ ಜಸ್ಟ್ ನೀವು ಸಿಸೇರಿಯನ್ ಆಪ್ಟ್ ಮಾಡಿದ್ದೀರಾ ಅಥವಾ ಬೇರೆ ಮೆಥಡ್ಸ್ ಆಪ್ಟ್ ಮಾಡಿದ್ದೀರಾ ಅಂದ್ರೆ ಅಟ್ಲೀಸ್ಟ್ ಮಗುಗೆ ಕಾನ್ವರ್ಸೇಷನ್ ಅಲ್ಲಿ ಹೇಳಿ. ಆಯ್ತಾ? ಸೊ ನಾಳೆ ನೀನು ಹೊರಗಿನ ಜಗತ್ತಿಗೆ ಬರ್ತೀಯಾ, ಅದು ಹಿಂಗಿದೆ ಹಂಗಿದೆ ಏನಾದ್ರೂ ಹೇಳಿದಾಗ ಮಗುಗೆ ಓಕೆ, ಇಟ್ ವಿಲ್ ಬಿ ಪ್ರಿಪೇರ್ಡ್. ಆಯ್ತು, ನಾನು ಫ್ಲೈಟ್ ಹತ್ತಿದ್ದೀನಿ, ಕಣ್ ಮುಚ್ಕೊಂಡಿದ್ದೀನಿ, ಎದ್ದೇಳೋ ಅಷ್ಟರಲ್ಲಿ ಅಲ್ಲೇ ಅಂಟಾರ್ಟಿಕಾದಲ್ಲಿ ಇರ್ತೀನಿ ಅನ್ನೋದಾದ್ರೂ ಗೊತ್ತಿರುತ್ತೆ. ಆಯ್ತಾ? ಸೊ ಅವಾಗ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ರಿಲ್ಯಾಕ್ಸ್ಡ್ ಆಗಿರ್ತೀರ. ಹಂಗೆ ಮಗುನು ಕೂಡ. ಆಯ್ತಾ? ನೀವು ಬೇರೆ ಮೆಥಡ್ಸ್ ಆಯ್ಕೆ ಮಾಡ್ಕೊಂಡ್ರೆ ಮಗುಗೆ ಹೇಳಿ ಕಾನ್ವರ್ಸೇಷನ್ ಅಲ್ಲಿ, ಧ್ಯಾನದಲ್ಲಿ ಕೂತ್ಕೊಂಡು, ನಾನು ನಾಳೆ ನೀನು ಹೊರಗಡೆ ಜಗತ್ತಿಗೆ ಬರ್ತೀಯ, ನೀನು ನನ್ನ ಮಡ್ಲಿಗೆ ಸೇರ್ಕೋತೀಯ, ಇದನ್ನು ಹೇಳಿ. ಆಯ್ತಾ? ನಾರ್ಮಲ್ ಅಲ್ಲೂ ಹೇಳಿ. ಆಯ್ತಾ? ಆದ್ರೆ ಅದರಲ್ಲಿ ಕಾನ್ವರ್ಸೇಷನ್ ಮಾಡಕ್ ತುಂಬಾ ಟೈಮ್ ಇರುತ್ತೆ. ವೆನ್ ಎವರ್ ಯು ಆರ್ ಗೋಯಿಂಗ್ ಥ್ರೂ ಪೇನ್, ಮಗುಗೆ ಹೇಳ್ತಾ ಇರಿ ಮನಸ್ಸಿನಲ್ಲಿ. ಆಯ್ತಾ? ಬಾಯ್ಬಿಟ್ಟೆ ಹೇಳ್ಬೇಕಂತಿಲ್ಲ, ಮನ್ಸಲ್ಲಿ ಹೇಳಿದ್ರು ಗೊತ್ತಾಗುತ್ತೆ. ಆಯ್ತಾ? ಯು ಆರ್ ಪಾಸಿಂಗ್ ದ ಫೀಲಿಂಗ್ಸ್. ಸೊ ಇವಾಗ ನಾನು ಬ್ರೀದಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಇದರಿಂದ ಮಗುವಿನ ಕಡೆಗೆ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ, ನಿಮ್ಮ ಎನರ್ಜಿ ಸಸ್ಟೈನ್ ಆಗುತ್ತೆ. ಆಯ್ತಾ? ಸೊ ಇದು ಎಲ್ಲರಿಗೂ ಒಂಥರ ಗಿಫ್ಟ್ ತರನೇ ಅನ್ಕೊಂಡ್ಬಿಡಿ. ನಾನು ಇದು ಎಲ್ಲರಿಗೂ ಹೇಳ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಹರ್ಷಿತಾ ಅವರು ನಿಯರ್ ಇದ್ದಾರೆ ಅಂತ ಅವ್ರಿಗಷ್ಟೇ ಹೇಳೋಣ ಅನ್ಕೊಂಡಿದ್ದೆ. ಬಟ್ ನಿಮ್ಗೆ ಇದು ಬೋನಸ್ ಅಡ್ವಾಂಟೇಜ್. ಓಕೆ? ಏನಂದ್ರೆ ಫಸ್ಟ್ ಒಂದು 3 ಬ್ರೀದಿಂಗ್ ಟೆಕ್ನಿಕ್ಸ್ ನ ಹೇಳ್ಕೊಡ್ತೀನಿ. ಓಕೆ? ಸೊ ನೀವೇನ್ ಮಾಡ್ಬೇಕು ಅಂದ್ರೆ ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ತಗೋಬೇಕು. ಆದಷ್ಟು ಹೊಟ್ಟೆ ತನಕ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಲೈಟ್ ಆಗಿ. ನಿಮ್ಗೆ ಅಂದ್ರೆ ತುಂಬಾ ಪ್ರೆಷರೈಸ್ ಮಾಡಕ್ ಹೋಗ್ಬಾರ್ದು. ಈಸಿ, ವೆರಿ ಈಸಿ.
ಓಕೆ, ಒಂದು 45 ಸೆಕೆಂಡ್ಸ್ ತನಕ ಇದೇ ಬ್ರೀದಿಂಗ್ ಮಾಡಬೇಕು. ಯಾವಾಗ ಅಂದರೆ ಫಸ್ಟ್ ಅರ್ಲಿ ಲೇಬರ್ ಒಂದು 12 ರಿಂದ 18 ಗಂಟೆ ತನಕ ಅಂದಾಜು ಇರಬಹುದು. ಬಟ್ ಸೆಕೆಂಡ್ ಟೈಮ್ ಡೆಲಿವರಿ ಮಾಡೋರಿಗೆ ಸ್ವಲ್ಪ ಅದು ಕಡಿಮೆ ಆಗುತ್ತೆ, ಆಯ್ತಾ, 10 ಅವರ್. ಫಸ್ಟ್ ಟೈಮ್ ಆದವ್ರಿಗೆ ಅಟ್ಲೀಸ್ಟ್ ಒಂದು 12 ರಿಂದ 18 ಗಂಟೆ ಅಂತೂ ಬೇಕಾಗುತ್ತೆ. ಬಟ್ ಅಷ್ಟನ್ನ ನಾವು ತಡ್ಕೋಬೇಕಲ್ವ. ಪೇನ್ ಬಂದಾಗ, ಕಾಂಟ್ರಾಕ್ಷನ್ಸ್ ಆದಾಗ ಪೇನ್ ಇರುತ್ತೆ. ಸೊ ಎಲ್ಲರಿಗೂ ಗೊತ್ತಿಲ್ಲದೆ ಇರ್ಬೋದು, ಕಂಟಿನ್ಯೂಸ್ ಪೇನ್ ಇರಲ್ಲ, ಕಾಂಟ್ರಾಕ್ಷನ್ಸ್ ಆದಾಗ ಮಾತ್ರ ಪೇನ್ ಇರುತ್ತೆ, ಆಯ್ತಾ. ಕಾಂಟ್ರಾಕ್ಷನ್ಸು ಪ್ರತಿ ಸರಿ ತುಂಬಾ ಫ್ರೀಕ್ವೆಂಟ್ ಆಗಿ ಆಗಲ್ಲ, ಫಸ್ಟು ನಿಧಾನಕ್ಕೆ ಆಗುತ್ತೆ, ಆಮೇಲೆ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಂಬರ್ ಆಫ್ ಕಾಂಟ್ರಾಕ್ಷನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಅರ್ಲಿ ಲೇಬರಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಫಸ್ಟ್ ಇಟ್ ಲಾಸ್ಟ್ ಫಾರ್ 45 ಸೆಕೆಂಡ್ಸ್ ಅಷ್ಟೇ, ಆಯ್ತಾ. ಆಮೇಲೆ ನೀವು ಆರಾಮಾಗಿರ್ತೀರ. ಈವನ್ ನೀವು ಕೆಲಸಗಳನ್ನು ಕೂಡ ಮಾಡ್ಕೋಬಹುದು ಆ ಥರ, ಆಯ್ತಾ, ಅಥವಾ ಓಡಾಡ್ಕೊಂಡಿರ್ಬೋದು ಹಂಗೆ. ಸೊ ಅವಾಗ ಏನ್ ಮಾಡಬೇಕು, ಅಲೋ ಯುವರ್ ಬಾಡಿ ಟು ವರ್ಕ್ ಆನ್ ದ ಗ್ರಾವಿಟಿ, ಆಯ್ತಾ. ಆಮೇಲೆ ನಿಮ್ಗೆ ಕಾಂಟ್ರಾಕ್ಷನ್ ಆಗ್ತಾ ಇದೆ ಅಂದಾಗ ಈ ಬ್ರೀದಿಂಗ್ ಮಾಡಬೇಕು, ಆಯ್ತಾ. ಅವಾಗ ನೋವಾಗುತ್ತೆ, ನೋವಾದಾಗ ನಿಮ್ಮ ಕಾನ್ಸಂಟ್ರೇಷನ್ನ ಬ್ರೀದಿಂಗ್ ಮೇಲೆ ತರಬೇಕು. ಅವಾಗ ಸೆಲ್ಫ್ ಹಿಪ್ನೋಟಿಸಮ್ ತರ, ಆಯ್ತಾ. ಪೇನ್ ಬಗ್ಗೆ ನಿಮ್ಗೆ ಇದಾಗ್ತಾ ಇಲ್ಲ, ಆಯ್ತಾ. ಪೇನಿನ ಬಗ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಹೋಗ್ತಾ ಇಲ್ಲ, ನಿಮ್ ಕಾನ್ಸಂಟ್ರೇಷನ್ ಹೋಗ್ತಾ ಇರೋದು ಬ್ರೀದಿಂಗ್ ಮೇಲೆ, ಆಯ್ತಾ. ಸೊ ಅವಾಗ ಪೇನ್ ರಿಲೀಫಿಗೆ ಚೆನ್ನಾಗಾಗುತ್ತೆ. ಅಂಡ್ ರಿಲ್ಯಾಕ್ಸ್ ಮಾಡ್ಬೇಕಾಗಿರೋದು ನಿಮ್ಮ ಈ ಕೆನ್ನೆಗಳನ್ನ. ನಾನು ಆಗ್ಲೇ ಇದ್ರಲ್ಲೂ ಕೂಡ ಹೇಳಿದೆ ನಿಮ್ಗೆ ಅಲ್ವಾ, ಮೆಡಿಟೇಷನ್ ಮಾಡಿಸುವಾಗ ನಿಮ್ಮ ಕೆನ್ನೆಗಳನ್ನ, ಬಾಯಿಯನ್ನ, ಓರಲ್ ಕ್ಯಾವಿಟಿನ ಯಾವಾಗ ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಂತೀರೋ ಅವಾಗ ನಿಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ರಿಲ್ಯಾಕ್ಸ್ ಆಗಿರುತ್ತೆ, ಯೂಟರಸ್ ರಿಲ್ಯಾಕ್ಸ್ ಆಗುತ್ತೆ. ಅದೇ ನಮಗ್ ಬೇಕಾಗಿರೋದು. ಸೊ ಏನ್ ಮಾಡ್ತಾರೆ ಜನ, ಗಟ್ಟಿ ಅಂತ ಇಟ್ಕೊ ಅಲ್ವಾ. ನಾವೇನಾದ್ರೂ ಒಂದ್ ಭಾರ ಎತ್ತುವಾಗ ಅಂತ ಇದೆಲ್ಲ ಚೆನ್ನಾಗಿ ಬಿಗಿ ಹಿಡಿದು ಎತ್ತೋದು ಆ ಥರ ಮಾಡ್ತೀವಿ, ಅಥವಾ ಸಿಟ್ಟು ಬಂದಾಗ ಮಾಡ್ತೀವಿ ಅಲ್ವಾ. ಸೊ ಮುಖ ಕಿವುಚ್ಕೊಳ್ಳೋದು ಅದೆಲ್ಲ ಇವಾಗ ಈ ತರ ಮಾಡಿದಾಗೆಲ್ಲ ಇದು ಸ್ಟ್ರೈನ್ ಆಗುತ್ತೆ, ಹಂಗೆ ನಮ್ಮ ಯೂಟ್ರಸ್ ಕೂಡ ಸ್ಟ್ರೈನ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ರಿಲ್ಯಾಕ್ಸ್ಡ್ ಆಗಿರ್ಬೇಕು, ಆಯ್ತಾ. ನಿಮ್ಮ ಕೆನ್ನೆಗಳು ಮತ್ತೆ ಅದರಲ್ಲಿ ಬಾಯಿ ಒಳಗಿರುವಂತಹ ಮಸಲ್ಸ್, ಆಯ್ತಾ, ಅದೆಲ್ಲ ರಿಲ್ಯಾಕ್ಸ್ಡ್ ಆಗಿರ್ಬೇಕು. ಇದಕ್ಕೆ ಈವನ್ ಕೆಲವೊಬ್ರು ಏನ್ ಮಾಡ್ತಾರೆ, ಸಿಪ್ಪಿಂಗ್ ಮೆಥಡ್, ಆಯ್ತಾ. ಒಂದೇನಾದ್ರೂ ಸಿಪ್ಪರ್ ತರ ಇಟ್ಕೊಂಡು, ನೀರಿನ ಬಾಟಲ್ ಸಿಪ್ಪರ್ ತರ ಇರುತ್ತಲ್ವಾ, ಪೈಪ್ ಇರುತ್ತೆ, ಅದನ್ನ ಕುಡಿಯೋದು, ಆಯ್ತಾ. ನಂಗಿದು ಹೆಲ್ಪ್ ಆಗಿತ್ತು, ನನ್ನ ಥ್ಯಾಂಕ್ಸ್ ಟು ಸಿಸ್ಟರ್ ಆಯ್ತಾ. ಸಿಸ್ಟರ್ ಸಜೆಸ್ಟ್ ಮಾಡಿದ್ದು ಅಲ್ಲಿ ಹಾಸ್ಪಿಟಲ್ ಅಲ್ಲಿ. ನೀರಿಗಿಂತ ಅವ್ರಿಗೆ ಜ್ಯೂಸ್ ಬಾಟಲ್ ಇದಿರುತ್ತಲ್ವಾ ಪ್ಯಾಕೆಟ್, ಅದು ಕೊಡಿ ಅಂತ ಹೇಳ್ಬಿಟ್ಟು ಅದನ್ನ ನಾನು ಒಂದ್ ಸ್ವಲ್ಪ ಅಂದ್ರೆ ಕಾಂಟ್ರಾಕ್ಷನ್ಸ್ ಆಗುವಾಗ ನಾನು ಅದನ್ನ ಸಿಪ್ ಮಾಡ್ತಾ ಇದ್ದೆ, ಆಯ್ತಾ. ಅದು ಕೂಡ ತುಂಬಾ ಹೆಲ್ಪ್ ಆಯ್ತು. ಅಂಡ್ ದೆನ್ ಕಾಂಟ್ರಾಕ್ಷನ್ ಆಗುವಾಗ ಒಂದ್ಸರಿ ಉಗುಳು ನುಂಗಕ್ಕೆ ಟ್ರೈ ಮಾಡಿ, ಆಯ್ತಾ. ಅದು ಸ್ವಲ್ಪ ಕಷ್ಟ, ಬಟ್ ಇಂಟೆನ್ಷನಲಿ ಒಂದ್ಸರಿ ಸ್ವ್ಯಾಲೋ ಮಾಡ್ತೀರಾ, ಆಯ್ತಾ. ಅವಾಗ ಏನಾಗುತ್ತೆ, ನೀವು ನೋವನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀರಾ, ಅದನ್ನ ನುಂಗ್ತಾ ಇದ್ದೀರಾ, ಆಯ್ತಾ. ನಿಮ್ಮ ಮೈಂಡು ಕೂಡ ಡೈವರ್ಟ್ ಆಗುತ್ತೆ, ಆಯ್ತಾ. ಒಂದ್ಸರಿ ಉಗುಳು ನುಂಗ್ಬೇಕು ಅಂತಂದ್ರೆ ಅವಾಗ ಮೈಂಡ್ ಕೂಡ ಡೈವರ್ಟ್ ಆಗುತ್ತೆ, ಆಯ್ತಾ. ಮತ್ತೆ ಯು ಆರ್ ನಾಟ್ ಡಿಹೈಡ್ರೇಟಿಂಗ್ ಅಲ್ವಾ. ಸೊ ಅವಾಗ ಒಂದ್ ಸ್ವಲ್ಪ ಸ್ವಲ್ಪ ಸಿಪ್ ಮಾಡುವಾಗ ಏನಾಗುತ್ತೆ, ಒಂದು ಎಳ್ನೀರಾಗಿರ್ಬಹುದು ಅಥವಾ ಯಾವ್ದಾದ್ರು ಜ್ಯೂಸ್ ಆಗಿರಬಹುದು. ಸೊ ಇದನ್ನ ಸಿಪ್ ಮಾಡುವಾಗ ಏನಾಗುತ್ತೆ, ನಿಮ್ಮ ಬಾಡಿ ಈ ಪಾರ್ಟ್ಸ್ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ, ಇದು ವರ್ಕ್ ಮಾಡ್ತಾ ಇರುತ್ತೆ, ಆಯ್ತಾ. ಇಲ್ಲಿಗೆ ಹೆಂಗೆ ಮಸಾಜ್ ಆಗ್ತಾ ಇರುತ್ತೆ, ವರ್ಕ್ ಮಾಡ್ತಾ ಇರುತ್ತೆ, ಅವಾಗ ನಿಮ್ಮ ಯೂಟ್ರಸ್ ಪಾರ್ಟ್ ಕೂಡ ತುಂಬಾ ರಿಲ್ಯಾಕ್ಸ್ಡ್ ಆಗಿರುತ್ತೆ, ಆಯ್ತಾ. ಮತ್ತೆ ನೀವು ಸಿಪ್ ಮಾಡ್ತಾ ಇರುವಾಗ ಅದು ಹೈಡ್ರೇಷನ್ ಆಗ್ತಾ ಇರುತ್ತೆ ಅಲ್ವಾ. ನಿಮ್ಮ ಬಾಡಿಗೆ ದೇಹದಲ್ಲಿ ಬೇಕಾಗಿರುವಂತಹ ನೀರಿನ ಅಂಶ ಸಿಗ್ತಾ ಹೋಗುತ್ತೆ. ಅದಕ್ಕೆ ಯು ಆರ್ ನಾಟ್ ಡಿಹೈಡ್ರೇಟಿಂಗ್. ಆವಾಗ ಬಾಯಿ ಒಣಗೋದು ತುಂಬಾ ಆಗುತ್ತೆ. ನಾವು ಬ್ರೀದಿಂಗ್ ಪ್ಯಾಟರ್ನ್ ಮಾಡುವಾಗ್ಲೂ ಅಷ್ಟೇ ಸ್ವಲ್ಪ ಬಾಯಿ ಒಣಗೋದು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಸಿಪ್ ಮಾಡೋದು ಇನ್ನ ತುಂಬಾ ಒಳ್ಳೇದು, ಆಯ್ತಾ. ಕೆಲವೊಬ್ರು ಚಾಕ್ಲೇಟ್ಸ್ ತಿಂತಾರೆ ಟು ಈಸ್ ದ ಜರ್ನಿ, ಆಯ್ತಾ. ಸೊ ಹಂಗೆಲ್ಲ ಮಾಡ್ತಾರೆ, ಬಟ್ ಯಾರಿಗೆ ಯಾವ್ದು ವರ್ಕೌಟ್ ಆಗುತ್ತೆ. ಕೆಲವೊಬ್ರಿಗೆ ಶುಗರ್ ಇರೋದ್ರಿಂದ ಅದು ಚಾಕ್ಲೇಟ್ಸ್ ಎಲ್ಲ ಬೇಡ ಅಂತಾರೆ, ಆಯ್ತಾ. ಏನಿಲ್ಲ ಅಂದ್ರೂ ಮತ್ತೆ ಜ್ಯೂಸು ಬೇಡ ಅಂತಾರೆ. ಅಕಸ್ಮಾತ್ ಹಂಗಿದ್ರೆ ಅಟ್ಲೀಸ್ಟ್ ನೀರನ್ನ ಕುಡೀರಿ, ಆಯ್ತಾ. ಇದು ತುಂಬಾ ಒಳ್ಳೆ ಟೆಕ್ನಿಕ್. ಅಂಡ್ ದೆನ್ ಈಗ ಬ್ರೀದಿಂಗಿಗೆ ಬರೋದಾದ್ರೆ, ಇನ್ಹೇಲ್ ಥ್ರೂ ಬೋತ್ ದ ನಾಸ್ಟ್ರಿಲ್ಸ್. ಎಲ್ಲರೂ ಮಾಡಿ ಇದನ್ನ ನನ್ನ ಜೊತೆಗೇನೆ, ಆಯ್ತಾ. ಏನ್ ತೊಂದ್ರೆ ಇಲ್ಲ, ಇದು ಬ್ರೀದಿಂಗ್ ಅಷ್ಟೇ ಅಲ್ವಾ. ಸೊ ಸಿಂಪಲ್ ಆಗಿ ತುಂಬಾ ಸ್ಟ್ರೈನ್ ಮಾಡ್ದೇನೆ ಮಾಡಿ. ಬ್ರೀದ್ ಇನ್ ಥ್ರೂ ಬೋತ್ ನಾಸ್ಟ್ರಿಲ್ಸ್, ಎರಡೂ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಬ್ರೀದ್ ಔಟ್ ಥ್ರೂ ಮೌತ್.
Relax. Breathe in through nose. Breathe out through mouth. ಮತ್ತೆ ಮಾಡಿ. Breathe in. Breathe out. Breathe in through nose. Breathe out through mouth. Breathe in through nose. Breathe out through mouth. Okay, relax. ಇದು ನಮ್ಮ ಎನರ್ಜಿನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆಯ್ತಾ. ಸೊ ಅಲ್ಲಿ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಿರ್ಬೇಕು ಆಕ್ಚುಲಿ. ಇಲ್ಲ ಅಂದ್ರೆ ಮಾಸ್ಕ್ ಹಾಕ್ತಾರೆ, ಆಕ್ಸಿಜನ್ ಮಾಸ್ಕ್. ಓಕೆ, ಸೊ ಏನಾದ್ರೂ ಮಾಡಿ ಒಟ್ನಲ್ಲಿ ನಿಮಗೆ ಮಗುಗೆ ಚೆನ್ನಾಗಿ ಆಕ್ಸಿಜನ್ ಸಿಗ್ತಾ ಇರ್ಬೇಕು, ಅದು ಮೇನ್ ಇಂಟೆನ್ಷನ್. ಓಕೆ, ಕೆಲವೊಬ್ಬರಿಗೆ ಬ್ರೆತ್ಲೆಸ್ನೆಸ್ ಆಗ್ತಾ ಇರುತ್ತೆ, ಅವಾಗ ಮಾಸ್ಕ್ ಹಾಕ್ತಾರೆ, ಆಕ್ಸಿಜನ್ ಹಾಕ್ತಾರೆ, ರೈಟ್? ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ದಿಸ್ ಇಸ್ ವೆರಿ ಸಿಂಪಲ್ ಟೆಕ್ನಿಕ್ ಆಯ್ತಾ. ಸೊ ನಿಮ್ಗೆ ತುಂಬಾ ಸಿಂಪಲ್, ಈಸಿ, ವೆರಿ ಎಫೆಕ್ಟಿವ್, ಇದನ್ನ ಮಾಡಬಹುದು ಆಯ್ತಾ. ಸೊ ನೀವು 7th ಮಂತ್ ಅಲ್ಲಿ ಇದ್ರೂ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಉಳ್ದೋರೆಲ್ಲ ಏನ್ ಜಾಸ್ತಿ ಅವಶ್ಯಕತೆ ಇಲ್ಲ, ಬಟ್ ಇದನ್ನ ಮಾಡೋದ್ರಿಂದ ಏನ್ ಹಾರ್ಮ್ ಏನಿಲ್ಲ ಆಯ್ತಾ. ಈ ಬ್ರೀದಿಂಗ್ ಟೆಕ್ನಿಕ್ ಆಯ್ತಾ. ಜಸ್ಟ್ ಇನ್ಹೇಲ್ ಥ್ರೂ ನೋಸ್, ಎಕ್ಸೇಲ್ ಥ್ರೂ ಮೌತ್. ಈ ಎಕ್ಸೇಲ್ ಮಾಡುವಾಗ ಸ್ವಲ್ಪ ಇನ್ಹೇಲಿಂಗ್ ಗಿಂತ ಜಾಸ್ತಿ ಇರಲಿ. ಅಂಡ್ ಇದನ್ನ ಇನ್ನೊಂದ್ ಥರ ಮಾಡ್ಬೋದು, ವಿತ್ ಕೌಂಟ್ಸ್ ಆಯ್ತಾ. ಸೊ ಇನ್ಹೇಲ್ ಮಾಡ್ತಾ 1 2 3 4 ಕೌಂಟ್, ಎಕ್ಸೇಲ್ ಮಾಡ್ತಾ 6 ಕೌಂಟ್, 1 2 3 4 5 6 ಆಯ್ತಾ. ಎಕ್ಸೇಲಿಂಗ್ ಇನ್ಹೇಲಿಂಗ್ ಗಿಂತ ಜಾಸ್ತಿ ಇರುತ್ತೆ, ಅಂದ್ರೆ ಉಸಿರು ಬಿಡೋದು ಲಾಂಗ್ ಟೈಮ್ ಇರ್ಬೇಕು ಉಸಿರು ತಗೊಳ್ಳೋದ್ಕಿಂತ ಆಯ್ತಾ. ಸೊ ಇದನ್ನ ಒಂದ್ಸರಿ ಮಾಡೋಣ ಎಲ್ಲರೂ. ಓಕೆ, ರೆಡಿ? ಡೂ ಇಟ್ ವಿತ್ ಮೀ. ಇನ್ಹೇಲ್ 1 2 3 4. Exhale 1 2 3 4 5. Sorry. Inhale through nose, exhale through mouth. ಆಯ್ತಾ. So inhale through nose 1 2 3 4. Exhale through mouth 1 2 3 4 5 6. Inhale through nose 1 2 3 4. Exhale through mouth 1 2 3 4 5. Relax. Okay, stop ಮಾಡಿ. ಸೊ ಗೊತ್ತಾಯ್ತಲ್ವಾ? ಇನ್ಹೇಲ್ 4 counts, ಎಕ್ಸೇಲ್ ಥ್ರೂ ಮೌತ್ 6 counts ಅಥವಾ 7 8, ಇಟ್ಸ್ ಓಕೆ ಆಯ್ತಾ. ಅದು ಜಾಸ್ತಿ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ, ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 2 counts ಜಾಸ್ತಿ ಇರಲಿ. ಓಕೆ, ಸೊ ಇದು 4 ಕೌಂಟ್ಸೇ ಮಾಡಬೇಕು ಅಂತನೂ ಇಲ್ಲ, ಜಸ್ಟ್ ಇನ್ಹೇಲಿಂಗ್ ಕಡಿಮೆ ಇರಲಿ, ಎಕ್ಸೇಲಿಂಗ್ ಜಾಸ್ತಿ ಇರಲಿ. 3 5 ಕೂಡ ಮಾಡ್ಬೋದು ಆಯ್ತಾ. ಸೊ ಹಿಂಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಆಯ್ತಾ. ಡೈಲಿ ಮಾಡಿದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅಂಡ್ ದೆನ್ ಇನ್ನೂ ಒಂದು ಮಾಡ್ತಾರೆ ಬ್ರೀದಿಂಗು, ಅಂದ್ರೆ ಇದು ಪುಷಿಂಗ್ ಟೈಮಲ್ಲಿ ಯಾವಾಗೆಲ್ಲ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿ. ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪೇನ್ ಇದ್ದಾಗ, ಆದ್ರೆ ಇದರಲ್ಲಿ ಬಾಯಿ ಒಣಗೋದು ತುಂಬಾ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಬಾಯಲ್ಲೇ ಉಸಿರು ತಗೊಂಡು ಬಾಯಲ್ಲೇ ಉಸಿರನ್ನ ಬಿಡ್ತೀವಿ ಆಯ್ತಾ. ಅಂದ್ರೆ ಆಯ್ತಾ, ಈ ಥರನೂ ಮಾಡ್ಬೋದು ಆಯ್ತಾ. ಬಾಯಲ್ಲಿ ತಗೊಂಡು ಬಿಡೋದು. ಇನ್ನೂ ಒಂದು ಏನಂದ್ರೆ, ಬಾಯಲ್ಲಿ ಪೂರ್ತಿ ಉಸಿರನ್ನ ತಗೊಂಡು ಒಂದ್ಸರಿ ಉಸಿರು ತಗೊಂಡು ಮಲ್ಟಿಪಲ್ ಟೈಮ್ಸ್ ಬಿಡ್ತೀರ ಆಯ್ತಾ. ಅಂದ್ರೆ ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಬರ್ಡೇ ಕೇಕ್ ಇದೆ, ಅದರಲ್ಲಿ ನಿಮ್ಗೆ ಎಷ್ಟು ಇಯರ್ಸೋ ಅಷ್ಟು ಕ್ಯಾಂಡಲ್ಸ್ ಹಚ್ಚಿದ್ದಾರೆ ಆಯ್ತಾ. ಸೊ ಅದನ್ನೆಲ್ಲ ಹೋಗ್ಬೇಕಲ್ವಾ, ಅವಾಗ ಏನ್ ಮಾಡ್ತೀವಿ, ಮಲ್ಟಿಪಲ್ ಔಟ್ ಅಲ್ವಾ. ಸೊ 1 ಟೈಮ್ ಇನ್, ಮಲ್ಟಿಪಲ್ ಔಟ್, ಆ ಥರ ಆಯ್ತಾ. ಸೊ ಹೆಂಗೆ ಅಂದ್ರೆ, ಅಲ್ವಾ. ಸೊ ಹಿಂಗೆ ಮಾಡೋದು. ಸೊ ಅದನ್ನ ನಾವೇನ್ ಮಾಡ್ತೀವಿ,
ಓಕೆ, ನಾವು ಯಾವಾಗ ಉಸಿರನ್ನ ಹೊರಗೆ ಬಿಡ್ತಾ ಇದೀವಲ್ವಾ ಅವಾಗ ಲೋಯರ್ ಬಾಡಿ ಪಾರ್ಟ್ ಈಸಿ ಆಗ್ತಾ ಇದೆ, ಫ್ರೀ ಆಗ್ತಾ ಇದೆ. ಆಯ್ತಾ, ವಿ ಆರ್ ಅಲೋಯಿಂಗ್ ದ ಪ್ರಾಸೆಸ್ ಟು ಹ್ಯಾಪನ್. ಆಯ್ತಾ, ವಿ ಆರ್ ನಾಟ್ ಪುಷಿಂಗ್ ದೇರ್, ವಿ ಆರ್ ಅಲೋಯಿಂಗ್ ದ ಪ್ರಾಸೆಸ್ ಟು ಹ್ಯಾಪನ್. ಆಯ್ತಾ, ನೇಚರಿಗೆ ಎಲ್ಲ ಗೊತ್ತು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಎಲ್ಲಾನು. ಹೇಗೆ ಪುಷ್ ಮಾಡ್ಬೇಕು ಮಗುನ, ನೀವೇ ಪುಷ್ ಮಾಡದೇ ಇದ್ರೂ ಮಗು ಹೊರಗೆ ಬರುತ್ತೆ ಎಷ್ಟೋ ಸರಿ. ಓಕೆ, ಸೊ ಈ ತರ ಎಲ್ಲ ಇರುತ್ತೆ. ದಟ್ ಈಸ್ ನೇಚರ್ಸ್ ಪ್ರಾಸೆಸ್. ಇದು ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನ್ಯಾಚುರಲ್ ಡೆಲಿವರಿ, ನ್ಯಾಚುರಲ್ ನೇಚರ್ ಅಂತಂದ್ರೇನು, ನೇಚರಿಗೆ ಹೋಗ್ಬೇಕು ನೀವು. ನೇಚರಲ್ಲಿ ಏನು ಎಲ್ಲಾ ಜೀವಿಗಳು, ಎಲ್ಲಾ ಕೀಟಗಳು, ಎಲ್ಲಾ ಪ್ರಾಣಿಗಳು, ಎಲ್ಲಾ ಪಕ್ಷಿಗಳು ಇದೇ ರೀತಿ ಡೆಲಿವರಿ ಆಗೋದು. ಅದಕ್ಕೂ ಕೂಡ ಕೆಲವೊಂದು ಸರ್ಟೆನ್ ಪೇನ್ಸ್ ಇರುತ್ತೆ, ಬಟ್ ನ್ಯಾಚುರಲಿ ಡೆಲಿವರಿ ಖಂಡಿತ ಈಸಿಯಾಗೆ ಆಗೋದು. ಆಯ್ತಾ, ಸೊ ನೀವು ನೋಡಿರ್ಬೋದು ಎಷ್ಟೋ ಜನ ಏನು ಓಕೆ, ಗೋವುಗಳು ಅಲ್ವಾ, ಆಕಳು ಕರ ಹಾಕೋದು ಅದೆಲ್ಲ ನೋಡಿರ್ತೀರಾ, ಹಳ್ಳಿಲಿರೋರಂತೂ ಖಂಡಿತ ನೋಡಿರ್ತೀರಾ ಅಲ್ವಾ. ಅದು ಜಾಸ್ತಿ ಕಿರ್ಚಾಡುತ್ತಾ ಕೂಗಾಡುತ್ತಾ ಸೊ ಅಫ್ಕೋರ್ಸ್ ಅದಕ್ಕೂ ಪೇನ್ ಆಗುತ್ತೆ, ಬಟ್ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಅಲ್ಲ. ಇಟ್ ನೋಸ್ ಹೌ ಟು ಮ್ಯಾನೇಜ್. ಆಯ್ತಾ, ನಾವು ಎಷ್ಟು ಕಿರ್ಚಾಡ್ತೀವೋ ಕೂಗಾಡ್ತೀವೋ ನಮ್ಮ ಎನರ್ಜಿ ಡ್ರೈನ್ ಆಗುತ್ತೆ ಹೊರತು ಏನು ಯೂಸ್ ಆಗಲ್ಲ. ಕೆಲವೊಬ್ರಿಗೆ ಅನ್ಸುತ್ತೆ, ಏನಂದ್ರೆ ನಾನು ನೋಡಿದೀನಿ ಆಕ್ಚುಲಿ, ನನ್ನ ಫಸ್ಟ್ ಡೆಲಿವರಿ ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ದೆ ನಾನು ಪೂರ್ತಿ. ಸೆಕೆಂಡ್ ಡೆಲಿವರಿಲಿ ನಂಗೆ ನಾರ್ಮಲ್ ವಾರ್ಡಿಗೆ ಹಾಕ್ಬಿಟ್ಟಿದ್ರು, ಸ್ಪೆಷಲ್ ವಾರ್ಡೇ ತಗೊಂಡಿದ್ರು. ನಂಗೆ ರೂಮಿಗೆ ಕಳಿಸ್ಲೇ ಇಲ್ಲ ಅವರು, ಅಲ್ಲೇ ನಾರ್ಮಲ್ ಇದ್ರಲ್ಲೇ ಇಟ್ಬಿಟ್ರು. ಅವಾಗ ನಂಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಬೇರೆಯವರೆಲ್ಲರೂ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ನಾವು ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದೆಲ್ಲಾನು ನೋಡಿದೆ ಅವಾಗ. ಸೊ ಅವಾಗ ಒಬ್ರು ಸುಮ್ನೆ ಆ ಊ ಅಂತಾನೆ ಇದಾರೆ. ಆಯ್ತಾ, ಅವ್ರಿಗೆ ನೋವು ಇಲ್ಲ ಆಕ್ಚುಲಿ. ಅವ್ರು ಯಾಕೆ ಹಂಗೆ ಅಂತಿದ್ದಾರೆ ಅಂದ್ರೆ, ಅದು ನೋವು ಕಂಟಿನ್ಯೂಸ್ ಆಗಿ ಬರಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಬರುತ್ತೆ. ಆಯ್ತಾ, ಅವ್ರು ಏನ್ ಮಾಡ್ತಿದ್ದಾರೆ, ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ನಂಗೆ ಬೇಗ ಮಾಡಿಸ್ಬಿಡ್ಲಿ ಅಂತ ಹೇಳಿ. ಸೊ ಹಂಗಲ್ಲ, ಅದು ನ್ಯಾಚುರಲಿ ವೆನ್ ಯುವರ್ ಬಾಡಿ ಇಸ್ ಪ್ರಿಪೇರ್ಡ್, ವೆನ್ ದ ಸರ್ವಿಕ್ಸ್ ಈಸ್ ಓಪನ್, ಅವಾಗಲೇ ಅದು ಡೆಲಿವರಿ ಆಗೋದು. ಸೊ ಅವಾಗ ಸಿಸ್ಟರ್ ಬೈದ್ರು ಅವ್ರಿಗೆ, ನೀವು ಹಿಂಗ್ ಮಾಡಿದ್ರೆ ಎನರ್ಜಿ ಡೌನ್ ಆಗುತ್ತೆ ಹೊರತು ನಾವಂತೂ ಡೆಲಿವರಿ ಮಾಡಿಸಲ್ಲ ಇವಾಗ, ಬಿಕಾಸ್ ಯುವರ್ ಬಾಡಿ ಇಸ್ ನಾಟ್ ರೆಡಿ ಅಲ್ವಾ. ಬಟ್ ಅದ್ರ ಬಗ್ಗೆ ಐಡಿಯಾ ಇಲ್ದವ್ರಿಗೆ ಏನ್ ಅನ್ಸುತ್ತೆ, ಅದಕ್ಕೆ ಹೇಳೋದು ಇದ್ರ ಬಗ್ಗೆ ಸ್ವಲ್ಪ ಎಜುಕೇಶನ್ ತಗೊಳ್ಳಿ ಅಂತ ಹೇಳಿ. ಸೊ ನನ್ನ ಕ್ಲಾಸಲ್ಲಿ ನಾನು ಬೇಸಿಕ್ ಆಗಿ ಎಷ್ಟು ಬೇಕೋ ಅಷ್ಟನ್ನ ಕರೆಕ್ಟ್ ಆಗಿ ಅಷ್ಟನ್ನೇ ಮಾತ್ರ ಹೇಳಿರ್ತೀನಿ. ಆಯ್ತಾ, ಸೊ ಏನಂದ್ರೆ ಈ ತರ ನೀವು ಎನರ್ಜಿನ ಡ್ರೈನ್ ಮಾಡ್ಕೋಬಾರ್ದು. ಎಷ್ಟಾಗುತ್ತೋ ಅಷ್ಟು ಎನರ್ಜಿ ಸಸ್ಟೈನಿಂಗ್ ಅಷ್ಟೇ ನಿಮ್ಮ ಕೆಲಸ. ಉಳ್ದಿದ್ದೆಲ್ಲಾನು ನ್ಯಾಚುರಲ್ ಪ್ರಾಸೆಸ್, ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ಆಯ್ತಾ, ಸೊ ಪೇನ್ ಅಂದ್ರೆ ನಿಜವಾಗ್ಲೂ ಅಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ಇರಲ್ಲ, ಲಾಸ್ಟ್ ಸ್ಟೇಜ್ ಅಲ್ಲಿ ಮಾತ್ರ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ. ಬಟ್ ಯು ಆರ್ ಏಬಲ್ ಟು ಮ್ಯಾನೇಜ್. ಹಿಂಗೆ ಅಂದ್ರೆ ಬ್ರೀದಿಂಗ್ ಟೆಕ್ನಿಕ್ಸ್ ಕಲ್ತ್ಕೊಂಡ್ರೆ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಓಕೆ, ಆಫ್ಟರ್ ದಟ್ ಯು ವಿಲ್ ಕಮ್ ಅಂಡ್ ಥ್ಯಾಂಕ್ ಮೀ. ಆಯ್ತಾ, ಅದು ಖಂಡಿತ ವರ್ಕ್ ಆಗುತ್ತೆ. ಇದಕ್ಕೆ ಲ್ಯಾಮೇಸ್ ಬ್ರೀದಿಂಗ್ ಟೆಕ್ನಿಕ್ ಅಂತಾನು ಕೂಡ ಹೇಳ್ತಾರೆ. ಆಯ್ತಾ, ಲಮಾಸ್ ಅಂತಾರೆ, ಇಲ್ಲ ಲ್ಯಾಮೇಸ್ ಅಂತಾರೆ. ಸೊ ವಾಟ್ ಎವರ್ ಇಟ್ ಇಸ್, ಇದೇ ಒಂದು ಟೆಕ್ನಿಕ್ ತುಂಬಾ ಯೂಸ್ಫುಲ್ ಆಗುತ್ತೆ, ಪುಷಿಂಗ್ ಟೈಮಲ್ಲೂ ಯೂಸ್ ಆಗುತ್ತೆ. ಆಯ್ತಾ, ಸೊ ಅದನ್ನ ನಾನು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಪೇನ್ನ ಕೂಡ ಮ್ಯಾನೇಜ್ ಮಾಡೋದು ಇದರಿಂದ ಸಾಧ್ಯ ಆಗುತ್ತೆ. ಓಕೆನಾ, ಸೊ ಗೊತ್ತಾಯ್ತಲ್ಲ ಹರ್ಷಿತಾ ಅವ್ರೆ, ಇದೀರಾ? ಇಲ್ಲ ಅಂದ್ರೆ ರೆಕಾರ್ಡಿಂಗ್ ನೋಡ್ಕೊ. ಹಾ ಮ್ಯಾಮ್ ಗೊತ್ತಾಯ್ತು. ಓಕೆ ಓಕೆ, ಗುಡ್. ಎಸ್, ಅದೇ ಪುಷ್ ಮಾಡುವಾಗ ನಾನು ಓಕೆ, ನೀವೆಲ್ಲರೂ ಲಾಗೌಟ್ ಆಗಿ ಅವ್ರಿಗೊಬ್ರಿಗೆ ಮಾತ್ರ ಹೇಳ್ತೇನೆ. ಓಕೆ, ಸೊ ಇರ್ಲಿ ಪರವಾಗಿಲ್ಲ, ಬಟ್ ಇಟ್ ಈಸ್ ಮ್ಯಾನೇಜಬಲ್. ಆಯ್ತಾ, ಎಲ್ಲರಿಗೂ ಅಷ್ಟೇ. ಲೇಬರ್ ಅಂದ್ರೆ ಯಾರು ಪೇನ್ ತುಂಬಾ ಎಕ್ಸ್ಟ್ರೀಮ್ ಅಲ್ಲಿ ಇರುತ್ತೆ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇ ಆಗ್ಲಿ ನಾವು ಮ್ಯಾನೇಜ್ ಮಾಡ್ಬೋದು. ವಿ ಆರ್ ವೆರಿ ಸ್ಟ್ರಾಂಗ್ ದ್ಯಾನ್ ಯು ಥಿಂಕ್. ಓಕೆ, ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಎಲ್ಲರೂ. ಓಕೆ, ಹರ್ಷಿತಾ ಅವರೇ, ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಪುಷಿಂಗ್ ಟೈಮಲ್ಲಿ ಸ್ಪೆಸಿಫಿಕಲಿ ಏನ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಉಳ್ದೋರೆಲ್ಲರೂ ಐ ಥಿಂಕ್ ಯು ಆರ್ ನಾಟ್ ರೆಡಿ ಯೆಟ್. ಇಟ್ಸ್ ಓಕೆ, ಇದನ್ನ ಬ್ರೀದಿಂಗ್ ಪ್ಯಾಟರ್ನ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ದಟ್ ಈಸ್ ಎನಫ್ ಇವಾಗ. ಓಕೆ, ತುಂಬಾ ನಿಯರ್ ಇದ್ದಾಗ ನನಗೆ ಮೆಸೇಜ್ ಮಾಡಿ, ನಾನು ಹೇಳ್ತೀನಿ ಪುಷಿಂಗ್ ಟೈಮಲ್ಲಿ ಕೆಲವೊಂದು ಇದನ್ನ ಮಾಡೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್.